ಸಾಹಿತ್ಯ ಸರ್ವಾರ್ಥಗಳಲ್ಲಿ ರಾಷ್ಟ್ರೋತ್ಥಾನ ಮಾಡ್ತಾ ಬಂದಿದೆ. ಅನೇಕ ದಶಕಗಳಿಂದ ಪುಸ್ತಕ ಪ್ರಕಟನ, ಪ್ರಚುರಣ ಮತ್ತು ಜನಜಾಗರಣ ಈ ರೀತಿಯಾದ ಹಲವು ನಿಟ್ಟಿನ ಕೆಲಸಗಳನ್ನು ಶ್ಲಾಘ್ಯವಾಗಿ ಸದ್ದಿಲ್ಲದೆ ಮಾಡಿಕೊಂಡು ಬಂದಿದೆ. ಈಚಿನ ವರ್ಷಗಳಲ್ಲಿ ಈ ಪುಸ್ತಕ ಪ್ರದರ್ಶನ ಒಂದು ಹಬ್ಬವೇ ಆಗಿ ಬಹಳ ಜನರಂಜಕವಾಗಿ ಉದ್ಬೋಧಕವಾಗಿ ಸಾಗ್ತಾ ಇದೆ. ಅದೆಲ್ಲ ಕಾರಣಕ್ಕಾಗಿ ನಾನು ಇಲ್ಲಿ ಎಲ್ಲರಿಗೆ ನನ್ನ ವಂದನೆ ಸಲ್ಲಿಸ್ತೀನಿ. ಇವತ್ತು ಲೋಕಾರ್ಪಿತವಾದ 4 ಪುಸ್ತಕಗಳ ಪೈಕಿ 3 ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸ್ಕೊಡ್ತೀನಿ. ಮೊದಲಿಗೆ ಸಂದುಹೋದ ಸಾತ್ವಿಕರು ಅಂತ ಲಘುಕಾಯದ ಆದರೆ ಒಳ್ಳೆಯ ಪುಸ್ತಕ, ನನ್ನ ಬಹಳ ಕಾಲದ ಮಿತ್ರರಾದಂಥ ವಿದ್ವಾನ್ ಡಾಕ್ಟರ್ HR ವಿಶ್ವಾಸ್ ಅವರು ಬರೆದದ್ದು. HR ವಿಶ್ವಾಸ್ ಅವರು ಸಂಸ್ಕೃತ ಭಾರತೀಯ ಹಿರಿಯ ಕಾರ್ಯಕರ್ತರಲ್ಲಿ ಅನ್ಯತಮರಾದವರು. ಅವರು ಇಲ್ಲಿ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ. ಹಿಂದೆ ಅವರು ಈ ರೀತಿಯಾದಂಥ ಒಂದು ವ್ಯಕ್ತಿ ಚಿತ್ರಗಳನ್ನು ಮಾಡಿದ್ದವರು. ಇದ್ದರಿಂಥವರೆಂಬ ನಡುವಲ್ಲಿ ಅಂತ ಒಂದು ಭಾಮಿನಿ ಷಟ್ಪದಿ ಒಂದು ಸಾಲಾಗುವಂಥ ರೀತಿಯಲ್ಲೇ ಅವರೊಂದು ಶೀರ್ಷಿಕೆ ಕೊಟ್ಟು ಇಂಥವರು ನಮ್ಮ ಮಧ್ಯದಲ್ಲಿ ಇದ್ದರು ಅಂತ ಈ ಒಂದು ಗುಣಕೀರ್ತನದ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಇದು ಬಂದದ್ದು ಕಾಲಕಾಲದಲ್ಲಿ ಕೆಲವು ಸಾಂದರ್ಭಿಕ ಲೇಖನಗಳ ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ಅವರೇ ಪ್ರತಿಜ್ಞೆ ಮಾಡಿದಂತೆ ಹೇಳಿದ್ದಾರೆ, ಬಹಳ ಸತ್ಯ. ಇದನ್ನು ಈ ಕಾಲದಲ್ಲಿ ವ್ಯಕ್ತಿಚಿತ್ರ ಬರೆಯುವವರು, ಅನುಭವ ಕಥನ ಮಾಡುವವರು ಮತ್ತು ವ್ಯಕ್ತಿತ್ವ ನಿರ್ಮಾಣ ಕೋವಿದರು ಅಂತ ಅನಿಸಿಕೊಂಡವರು ಇವರೆಲ್ಲ ಗಟ್ಟಿ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಅವರು ಬರೆದಿರೋ ಮಾತುಗಳನ್ನೇ ಓದ್ತೀನಿ, ನನಗೆ ತುಂಬ ಇಷ್ಟವಾಯಿತು ಇದು. ಕೊನೆಗೆ ಒಂದು ಸಂಶಯ ನನ್ನನ್ನು ಕಾಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಲೋಕದಲ್ಲಿ, ಅದರಲ್ಲೂ ಫೇಸ್ಬುಕ್, ಬ್ಲಾಗ್ ಮೊದಲಾದ ಸಮೂಹ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿರುವ ಬರಹಗಳಲ್ಲಿ ಕಂಡುಬರುತ್ತಿರುವ ಹೊಸತೊಂದು ಟ್ರೆಂಡ್ನದು. ಅದೆಂದರೆ ಯಾರಾದರೂ ಸುಪ್ರಸಿದ್ಧರಾದವರೊಬ್ಬರು ದಿವಂಗತರಾದರ ಮೇಲೆ ಅವರ ವಿಷಯದಲ್ಲಿ ಬರೆಯುತ್ತಿರುವ ಲೇಖನಗಳಲ್ಲಿ ಅವರಿಗೂ ನನಗೂ ಗಳಸ್ಯ ಕಂಠಸ್ಯ ಒಡನಾಟವಿತ್ತು. ಅವರೂ ನಾನು ಒಟ್ಟಿಗೆ ಆಡುತ್ತಿದ್ದೆವು. ಅವರೊಮ್ಮೆ ನನ್ನ ಬಳಿ ಹೀಗೆ ಹೇಳಿದ್ದರು ಇತ್ಯಾಗಿ ಬರೆದುಕೊಳ್ಳುವುದು ಅಂತ. ನೇಮ್ ಡ್ರಾಪರ್ಸ್ ಅಂತಾರಲ್ಲ, ಈ ರೀತಿಯಾದಂಥವರು ಬಹಳ ಜನ ಇರ್ತಾರೆ. ಸತ್ವದ ಮೇಲೆ ಎಲ್ಲ ಸ್ನೇಹ ಆರಂಭವಾಗುತ್ತದೆ. ಹಾಗಾಗಿ ಇವರು ಹೇಳ್ತಾರೆ, ಒಂದು ವೇಳೆ ಅದು ನಿಜವಾಗಿಲ್ಲದಿದ್ದರೂ ಅದನ್ನು ಸುಳ್ಳೆಂದು ಹೇಳಲು ಅವರೇನು ಎದ್ದು ಬರುವುದಿಲ್ಲವಲ್ಲ ಎಂಬ ಬಂಡ ಧೈರ್ಯದಿಂದ ಸಾಮಾನ್ಯ ವಿಶ್ವಾಸವರು ನಾನು ಅಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, 45 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಸ್ನೇಹಿತರು. ನನ್ನಂತೆ ಅವರು ಯಾವತ್ತೂ ಹೊರಟೊರಟು ಮಾತಾಡೋದಿಲ್ಲ. ಅಂಥವರಿಗೂ ಒಂದು ಸಾತ್ವಿಕವಾದ ಕ್ರೋಧ ಉಂಟಾಗಿದೆ ಅಂತಂದರೆ ನಿಜವಾಗಲೂ ಇದು ಬಹಳ ಗಂಭೀರವಾದ ವಿಷಯ ಅನಿಸುತ್ತದೆ. ಹಾಗಾಗಿ ಇಲ್ಲಿಯ ಲೇಖನಗಳಲ್ಲಿ ಅಲ್ಲಲ್ಲಿ ಆ ಛಾಯೆ ನನಗೇ ಕಂಡು ಬಂದದ್ದರಿಂದ ಇವುಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕೇ ಬೇಡವೇ ಎಂಬ ಸಂಶಯ ಕಾಡಿದ್ದು ಸುಳ್ಳಲ್ಲ. ಕೊನೆಗೆ ಸತಾಂಹಿ ಸಂದೇಹ ಪದೇಶು ವಸ್ತುಷು ಎನ್ನುವ ಕಾಳಿದಾಸನ ಮಾತಿನಂತೆ ನಾನು ಹೌದೇ ಅಲ್ಲವೇ, ಸಂತ ಅಲ್ಲವೇ ಹೌದು ಅಂತ ಗೊತ್ತಿಲ್ಲದಿದ್ದರೂ ಅಂತಃಕರಣ ಪ್ರವೃತ್ತಿಯನ್ನು ಮಾತ್ರ ಪ್ರಮಾಣವೆಂದಿರಿಸಿಕೊಂಡು ಬರೆದಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಹೇಳುವಾಗ ಇವರು ಹೇಳ್ತಾರೆ, ಇಲ್ಲಿ ಚಿಕ್ಕದಾಗಿದೆ ಗಾತ್ರ, ಅದಕ್ಕೆ ಮುಖ್ಯ ಕಾರಣ ನಾನು ನನ್ನ ಅನುಭವಕ್ಕೆ ಬಂದದ್ದನ್ನು ಮಾತ್ರವೇ ಹೇಳಿದ್ದೀನಿ. ನಾದೃಷ್ಟಂ ಲಿಖ್ಯತೆ ಕಿಂಚಿತ್ ಅಂತ, ನಾನು ನೋಡದೇ ಇರೋದನ್ನು ಯಾವುದೂ ಬರೆದಿಲ್ಲ ಅಂತ. ಈ ರೀತಿ ಹೇಳಿಕೊಳ್ಳೋದಕ್ಕೆ ತುಂಬ ಪ್ರಾಮಾಣಿಕತೆ ಬೇಕು. ವಿಶ್ವಾಸ ಅವರ ಈ ಪ್ರಾಮಾಣಿಕತೆಯೇ ಪುಸ್ತಕದ ಒಂದು ಮಹಾಮೌಲ್ಯ ಅಂತ ಅನಿಸುತ್ತೆ. ಸಂದುಹೋದ ಸಾತ್ವಿಕರು ಅಂತಂದರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಚಿತ್ರದಲ್ಲಿ ರೂಪಿತವಾದವರು ಯಾರೂ ಕೂಡ ಇಂದು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ವ್ಯಕ್ತಿತ್ವ ದೃಷ್ಟಿಯಿಂದ ಅವರು ಸದಾ ನಮ್ಮ ಜೊತೆ ಇದ್ದಾರೆ ಎನ್ನುವ ಭಾವದ ಸಂಕ್ಷಿಪ್ತವಾದರೂ ಸಾರವತ್ತಾದಂಥ ಲೇಖನಗಳು. ಇಲ್ಲಿ ವಿಶ್ವಾಸ ಅವರ ಬಳಕೆಗೆ ಬಂದಂಥ ಅನೇಕ ಮಂದಿ, ಮುಖ್ಯತಃ ಸಂಘದ ಕಾರ್ಯಕರ್ತರು, ಸಂಘ ಮತ್ತು ಸಂಘದ ಸಿಸ್ಟರ್ ಕನ್ಸರ್ನ್ಸ್ ಅಂತಾರಲ್ಲ, ಆ ರೀತಿ ಸಾಹೋದರ್ಯದ ಸಂಸ್ಥೆಗಳು ಯಾವುದಿವೆ ಅಲ್ಲಿಗೆ ಸಂಬಂಧಪಟ್ಟಂಥವರು, ಈ ಥರದವರೆಲ್ಲ ಇದ್ದಾರೆ. ಒಬ್ಬೊಬ್ಬರ ಬಗೆಗೂ ತಮಗೆ ಅವರು ಕಂಡ ರೀತಿ ಹೇಗೆ, ತಮ್ಮ ಬಾಳಿನಲ್ಲಿ ಬಂದ ಅನುಭವ ಏನು, ಅದನ್ನು ತೋರಿಸ್ತಾ ಹೋಗಿದ್ದಾರೆ. ಉದಾಹರಣೆಗೆ ನೋಡಿ, ಮೊದಲಿಗೆ ಮೈಚ ಜಯದೇವ ಅವರ ಬಗ್ಗೆ ಬರೀತಾರೆ. ಹಾಗೆ ಬರೆಯುವಾಗ ಅವ್ರನ್ನ ಮೊದಲು ಕಂಡದ್ದಲ್ಲಿ, ಆಮೇಲಿಂದ ಕೊನೆಗೆ ಕಂಡದ್ದಲ್ಲಿ, ಅದನ್ನೆಲ್ಲ ತೆಗೆದುಕೊಳ್ತಾ ಅವರ ಕೊನೆಯಲ್ಲಿ ಅವ್ರನ್ನ ಕಂಡದ್ದು ಮಂಗಳೂರಿನಲ್ಲಿ. ಆಗ ಅವ್ರು ಕೇಳಿದ್ರಂತೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೈವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತ ಬರುತ್ತಲ್ಲ ಮಂತ್ರ, ಅಲ್ಲಿ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತಿದೆಯಲ್ಲ, ಮಾ ಮೃತಾತ ಮಾಂ ಋತಾತ ಏನು ಅಂತ ಕೇಳಿದ್ರಂತೆ. ಆದರೆ ಅವರಿಗೆ ಈ ವಿಷಯದಲ್ಲಿ ಆಸ್ಥೆ ಇತ್ತು ಅಂತ ಗೊತ್ತಾಗುತ್ತದೆ. ಆಗ ಅವರು ಅದಕ್ಕೆ ಅರ್ಥ ಏನು ಅನ್ನೋದನ್ನು ಬಿಡಿಸಿ ನಾನು ಹೇಳಿದೆ. ಹಾಗೆ ಹೋದವರು ಮತ್ತೆ ಬರಲೇ ಇಲ್ಲ. ಮೃತ್ಯುಂಜಯ ಮಂತ್ರವನ್ನು ಕುರಿತು ಕೇಳಿದವರು
ಮತ್ತು ಅವರು ಮೃತ್ಯುಂಜಯನ ಬಳಿಗೆ ಹೋಗ್ಬಿಟ್ರು ಅನ್ನುವ ಒಂದು ಹೃದಯಸ್ಪರ್ಶಿಯಾದ ಘಟನೆಯಿಂದ ಅದನ್ನು ಮುಗಿಸ್ತಾರೆ. ಮತ್ತು ಅವರ ವ್ಯಕ್ತಿತ್ವವನ್ನು ಹೇಳ್ತಾ, ಕೆಲವರು ಸೀತಾಫಲದ ಹಾಗೆ ಸಿಪ್ಪೆ ಬಿಡಿಸದೆ ಹಾಗೆ ತಿನ್ನಬಹುದಾದದ್ದು, ಕಿತ್ತು ಕಿತ್ತು ತಿನ್ನಬಹುದು, ಇನ್ನು ಕೆಲವರು ನಾರಿಕೇಳ ಪಾಕದಂತೆ ಅಂತ ಅದನ್ನು ತೆಗೆದುಕೊಂಡು ಹೇಳ್ತಾರೆ. ಮತ್ತು ಇನ್ನೊಂದು ವ್ಯಕ್ತಿ ಚಿತ್ರದಲ್ಲಿ ಬರುವಂಥದ್ದು ಸಾನಂದ ಗಣೇಶ ಅವರು, ಕೇಶವ ಕೃಪಾದಲ್ಲಿದ್ದದ್ದು. ಅವರು ಯಾವುದೇ ವಸ್ತುವನ್ನು ಆ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ಒಂದು ಯಮವ್ರತದಂತೆ ಪಾಲಿಸಿದವರು. ಅದರ ಕುರಿತು ಒಳ್ಳೆಯ ಹೃದಯವಾದಂಥ ಕೆಲವೊಂದು ಸಂದರ್ಭಗಳನ್ನು ನಮ್ಮ ಮುಂದೆ ಇಡ್ತಾರೆ. ಆಮೇಲೆ ಬೇನಾಸು ಮಲ್ಯ ಅವರು ಕೂಡ ಸಂಘದ ಸಂಸ್ಥೆ ವಲಯಕ್ಕೆ ಸಂದಂಥವರು. ವಿಕ್ರಮ ಪತ್ರಿಕೆಯ ಸಂಪಾದಕರಾಗಿ ದೀರ್ಘಕಾಲ ಇದ್ದವರು. ಅವರ ಸರಳತೆಯನ್ನು ಕುರಿತು ಹೇಳ್ತಾರೆ. ಅವರು ಸರಳವಾಗಿ ಪಂಚೆ, ಕುರ್ತಾ, ಒಂದು ಚೀಲ, ಇದರೊಳಗೆ ಯಾವುದೋ ಒಂದು ಸ್ಟಾರ್ ಹೋಟೆಲ್ನ ಸಮಾವೇಶಕ್ಕೆ ಹೋಗಿದ್ದಾಗ, ಪತ್ರಕರ್ತರ ಸಮಾವೇಶಕ್ಕೆ ಒಳಗೆ ಬಿಡಲಿಲ್ವಂತೆ. ಆಮೇಲೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದರ ಬಗ್ಗೆ ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೂ ಆಗಿತ್ತಂತೆ, ಪತ್ರಿಕೆಯವರು ಹೀಗೆ ಮಾಡಬಾರದು ಪತ್ರಿಕೆಯವರಿಗೆ ಅಂತ. ಈ ಥರದ್ದೆಲ್ಲ ಘಟನೆಗಳನ್ನು ತಂದುಕೊಡ್ತಾರೆ. ಅದೇ ಬಗೆಯಲ್ಲಿ ಡಾಕ್ಟರ್ ಮಾಧವ ಭಂಡಾರಿ ಅಂತ ಒಬ್ಬರು ವೈದ್ಯರು ಮಂಗಳೂರಿನಲ್ಲಿದ್ದವರು. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದಾದದ್ದು. ಅವರು ಅಲೋಪತಿ ಅನ್ನುವ ಆಧುನಿಕ ವೈದ್ಯಕೀಯ ಪದ್ಧತಿಯ ಒಂದು ಪ್ರವರ್ತಕರೇ ಆಗಿದ್ದರೂ ಕೂಡ ಅದನ್ನು ನಡೆಸ್ತಾ ಇದ್ದರು. ಹೇಗೆ ಹೋಮಿಯೋಪತಿ ಇತ್ಯಾದಿ ಬೇರೆ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಸಹಾನುಭೂತಿ ಇಟ್ಕೊಂಡಿದ್ರು, ಅದಕ್ಕೂ ಸಂಬಂಧಪಟ್ಟಂತೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಈ ಥರದ್ದನ್ನು ಹೇಳ್ತಾ ಬರ್ತಾರೆ. ಅದೇ ರೀತಿ ಪ್ರಕಾಶ್ ಕಾಮತರು, ರಾಮಚಂದ್ರ ಅಡಿಗರು, ಇವರೆಲ್ಲ ಸಂಘದ ಮತ್ತು ಸಂಸ್ಕೃತ ಭಾರತೀಯ ಕಾರ್ಯಕರ್ತರಾಗಿ ಬಂದವರು. ಮತ್ತು ಮೀರಾ ಕಾಮತ್ ಅನ್ನೋರು, ಹೇಗೆ ಸಾಮಾನ್ಯ ಒಬ್ಬ ಹೆಣ್ಣು ಮಗಳು ಗೃಹಿಣಿ ಸಂಸ್ಕೃತವನ್ನು ನಿರಂತರವಾಗಿ ಪಾಠ ಮಾಡುವ ಮಟ್ಟಕ್ಕೆ ಬಂದರು. ಅನೇಕ ದಶಕಗಳ ಕಾಲ ಸಂಸ್ಕೃತ ಸಂಭಾಷಣ ಮತ್ತು ಸಂಸ್ಕೃತ ಕೋವಿದ ಮೊದಲಾದ ಪರೀಕ್ಷೆಗಳಿಗೆ ಅಧ್ಯಾಪನ ಮಾಡ್ತಾ ಬಂದರು. ಅವರ ವ್ಯಕ್ತಿತ್ವದಲ್ಲಿದ್ದ ಸರಸತೆ ಎಂಥದ್ದು ಅದನ್ನು ತೋರ್ಪಡಿಸ್ತಾರೆ. ಮತ್ತು ಜ್ಯೋತ್ಸ್ನಾ ಕಾಮತ್ ಅಂತ ಪ್ರಸಿದ್ಧರಾದ ವಿದುಷಿಯವರು, ಇತಿಹಾಸದ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿದವರು, ಆಕಾಶವಾಣಿಯಲ್ಲಿದ್ದವರು. ಅವ್ರನ್ನ ಕುರಿತು ಇವರು ಬರೀತಾರೆ. ಎಲ್ಲ ಸ್ವಂತದ ಅನುಭವ. ಮತ್ತು ಪತ್ರಕರ್ತರು, ಇದೇ ಉತ್ಥಾನ ಪತ್ರಿಕೆಗೆ ಸೇರಿದವರು ಕಾಕುಂಜ ಕೇಶವ ಭಟ್ರು, ಅವರ ಬಗ್ಗೆ ಹೇಳ್ತಾರೆ. ಆ ಕಾಕುಂಜ ಕೇಶವ ಭಟ್ರ ಬಗ್ಗೆ ಹೇಳ್ತಾ, ಅವರ ಸಾವು ಎಷ್ಟು ಅನಿರೀಕ್ಷಿತವಾಯಿತು, ಮತ್ತು ಅವರ ಬರವಣಿಗೆ ಶೈಲಿ ಯಾವ ಥರ ಪಕ್ವವಾಗ್ತಾ ಹೋಯಿತು, ಅದನ್ನೆಲ್ಲವನ್ನು ಕೂಡ ಅವರು ತಿಳಿಸ್ತಾರೆ. ಆಮೇಲೆ BKS ವರ್ಮಾ ಅವರ ಬಗ್ಗೆ ಬರೆದಿದ್ದಾರೆ. BKS ವರ್ಮಾ ಅವರಂತೂ ಇಲ್ಲಿ ಅನೇಕ ವರ್ಷಗಳ ಕಾಲ, ಪ್ರಾಯಶಃ ಯುಗಾದಿಯಂದು ಅನಿಸುತ್ತೆ, ಗೋಳ್ವಾಲ್ಕರ್ ಅವರಲ್ಲ, ಡಾಕ್ಟರ್ ಜಿ ಅವರ ರಂಗೋಲಿ ಹಾಕ್ತಾಯಿದ್ರು. ಆ ರಂಗೋಲಿ ಹಾಕೋ ಕಾಲದಿಂದ ಪರಿಚಯ ಆಗಿದ್ದು ಹೇಗೆ ಅಂತ ತೋರ್ಪಡಿಸ್ಕೊಡ್ತಾರೆ. ಮತ್ತು ಪುಂಚಮೆ ಸುಬ್ರಾವ್ ಅಂತ ಒಬ್ಬರದ್ದು ವಿಶಿಷ್ಟ ವ್ಯಕ್ತಿತ್ವದ ಪರಿಚಯ. ಇವರು ನೇರವಾಗಿ ಸಂಘದ ವಲಯಕ್ಕೆ ಸಂಬಂಧಪಟ್ಟವರಲ್ಲ, ಆದರೆ ಸಂಸ್ಕೃತ ಪುಸ್ತಕಗಳನ್ನು ಕೊಂಡು ಓದಿ ಬೇರೆಯವ್ರಿಗೂ ಕೂಡ ಓದುವ ಚಟವನ್ನು ಬೆಳೆಸ್ತಾ ಇದ್ದವರು. ಅವರ ಬಗೆಗೆ ಒಂದು ಒಳ್ಳೆಯ ಹೃದಯವಾದ ಪರಿಚಯ ಮಾಡಿಸ್ಕೊಡ್ತಾರೆ. ಮತ್ತು ಡಾಕ್ಟರ್ HV ನರಸಿಂಹಮೂರ್ತಿ, ಇವರು ಕುಂದಾಪುರದಲ್ಲಿ ಭಂಡಾರ್ಕರ್ಸ್ ಕಾಲೇಜ್ ಅಂತ ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಆಗಿದ್ದರು. ಅದಕ್ಕೆ ಮುಂಚೆ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದರು. ಸಂಸ್ಕೃತಿಗಾಗಿ ತುಂಬ ದುಡಿದಂಥವರು. ಅವರ ಬಗ್ಗೆ ಇವರು ಪರಿಚಯ ಮಾಡಿಕೊಡ್ತಾರೆ. ಮತ್ತು ಆಂಧ್ರ ಪ್ರದೇಶದವರಾದಂಥ ಡಾಕ್ಟರ್ ವಿರವೆಂಟಿ ಮುರಳೀಧರ ಶರ್ಮಾ ಅಂತ, ಅವರು ತಿರುಪತಿಯ ಡೀಮ್ಡ್ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದರು. ಅವರು ಈ ಸಂವಹನ ಸಂಸ್ಕೃತದ ರೀತಿಯನ್ನು ಹೇಗೆ ಬೆಳೆಸಿದ್ರು, ಯಾವ ಥರ ಅದಕ್ಕೆ ಒಂದು ಆಂದೋಲನದ ರೂಪ ಕೊಟ್ಟರು ಅನ್ನೋದನ್ನು ತೋರ್ಪಡಿಸ್ತಾರೆ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ವಿಶ್ವಾಸವರ ಅನುಭವದ ಚೌಕಟ್ಟೇನಿದೆ ಅದರೊಳಗೆ ಇದು ಬಂದಿದೆ ಅಂತ. ಚಿಕ್ಕ ಚಿಕ್ಕ ವ್ಯಕ್ತಿ ಚಿತ್ರಗಳು, ಆದರೆ ಎಲ್ಲ ಪ್ರಾಮಾಣಿಕ, ಪಾರದರ್ಶಕ. ಇದು ಬಹಳ ದೊಡ್ಡ ಮೌಲ್ಯ ಅಂತ ನನಗನ್ಸುತ್ತೆ. ಏಕೆಂದರೆ ರಂಗುರಂಗಾದ ಕಥೆಗಳನ್ನು ಎಷ್ಟು ಹಣಿಯಬಹುದು ಅಂಥವ್ರು ತುಂಬ ಜನ ಇದ್ದಾರೆ. ಮತ್ತು ಎಲ್ಲಿಯೋ ಒಂದು ಕಡೆ ಬಂದಿರತಕ್ಕಂಥದ್ದನ್ನು ಕಟ್ ಆ್ಯಂಡ್ ಪೇಸ್ಟ್ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ. ಅದು ರಿಸರ್ಚ್ನಲ್ಲೆಲ್ಲ ದ ಥಿಯರಿ ಆಫ್ ಡೈಜೆಷನ್ ಅಂತ ಕರೀತಾರೆ. ಯಾರ ಸಂಶೋಧನೆಯನ್ನು ತಾವು ಅಗಸ್ತ್ಯ ಶಕ್ತಿಯಿಂದ ವಾತಾಪೆ ಜೀರ್ಣೋಭವ ಅಂತ ಮಾಡ್ಕೊಂಡು ಬಿಡೋದು, ಹಾಗೆ ಮಾಡ್ತಾರೆ. ಇಲ್ಲಿ ಆ ರೀತಿಯಾದ ಒಂದು ಸೋಂಕು ಕಾಣುವುದಿಲ್ಲ. ವ್ಯಕ್ತಿತ್ವ ಚಿತ್ರಣ ಬರೆಯೋದ್ರೊಳಗೆ ನಮ್ಮ ಅನುಭವದ ಆಚೆಗೆ ನಾವು ಹೋಗಬಾರ್ದು ಅನ್ನುವ ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಂಡು ಬರೆದಿದ್ದಾರಲ್ಲ, ಇದು ತುಂಬ ಚೆನ್ನಾದಂಥ ದಾರಿ. ಮತ್ತು ಇದಕ್ಕೆ ಅಷ್ಟೇ ಆಕರ್ಷಕವಾಗಿ ತುಂಬ ಒಳ್ಳೆಯ ಚಿತ್ರಗಳನ್ನು ಕೂಡ ಬರೆದಿರೋದನ್ನು ನಾವು ನೋಡ್ಬೋದು. ಇದಕ್ಕೆ ಚಿತ್ರಗಳನ್ನು ಬರೆದವರು ನಮ್ಮ ಇವರು ಅಂತ ಅನಿಸುತ್ತೆ, ಶೃಂಗೇರಿ ರಘು ಅವರು, ರಘುಪತಿ ಶೃಂಗೇರಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಓ ಹೌದೇ, ತುಂಬ ಸೊಗಸಾದ ಚಿತ್ರಗಳು. ನನಗೆ ನೋಡ್ತಾ ಇದ್ದಂತೆ ಇಲ್ಲಿಯ ಹಲವರು ನನಗೆ ಚೆನ್ನಾಗಿ ಪರಿಚಿತರಾದವರು, ಅವರೆಲ್ಲರ ಮುಖದರ್ಶನವೂ ಆಗ್ತಾ ಇರುವಂತೆ ಕಾಣಿಸ್ತು. ಬಹಳ ಧನ್ಯವಾದಗಳು. ಇನ್ನು ನಾವು ಎರಡನೇ ಪುಸ್ತಕದ ಕಡೆಗೆ ಹೋಗ್ಬೋದು. ಅದು ಮಂತ್ರಸಂತಾನ ಮತ್ತು 3 ನಾಟಕಗಳು ಅಂತ ನನ್ನ
ಬಹುಮಾನ್ಯರಾದಂಥ ವಿದ್ವನ್ ಮಿತ್ರರು, ಕಲಾವಿನ ಮಿತ್ರರಾದ ಕೆರೆಹೊಂಡ ದಿವಾಕರ ಹೆಗಡೆಯವರು ಬರೆದಿರುವಂಥದ್ದು. ಅವರು ಪ್ರಸಿದ್ಧರಾದ ಯಕ್ಷಗಾನ ಕಲಾವಿದರು ಹೌದು, ಚಿಂತಕರು, ಲೇಖಕರು, ರೂಪಕ ನಿರ್ಮಾತೃಗಳು, ಅದೆಲ್ಲ ಗೊತ್ತೇ ಇದೆ. ಇಲ್ಲಿ ಅವರ ಯಕ್ಷಗಾನೀಯವಾದ ಶೈಲಿಯಲ್ಲಿ ಬರೆದ 3 ರೂಪಕಗಳನ್ನು ನಾವು ನೋಡ್ತೀವಿ. ವಿಶೇಷವಾದಂಥ ರೂಪಕಗಳು. ಇದಕ್ಕೆ ನಾನು ಮುನ್ನುಡಿಯನ್ನು ಕೂಡ ಬರೆದಿದ್ದೀನಿ. ಹಾಗಾಗಿ ಆ ಮುನ್ನುಡಿಯ ಮಾತುಗಳನ್ನು ಹೇಳೋದ್ರೊಳಗೆ ಹೆಚ್ಚಿನ ಅರ್ಥ ಕಾಣೋಲ್ಲ. ಕಾರಣ ಪುಸ್ತಕವನ್ನು ನೀವೆಲ್ಲ ಕೊಂಡು ಓದಬೇಕಾಗಿದ್ದರಿಂದ ನಾನು ಅದನ್ನೇ ಮತ್ತೆ ಚವೈತುಹಿ ಅಂತ ಮತ್ತೆ ಹೇಳಿದರೆ ಏನು ಸ್ವಾರಸ್ಯ ಬರೋದಿಲ್ಲ. ಇಲ್ಲಿ ಕಾರ್ತಿಕೇಯ ಅಂತ ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿದ ಕುಮಾರಸ್ವಾಮಿಯ ಜನ್ಮದ ಬಗ್ಗೆ ಒಂದು ವಿಸ್ತೃತವಾದ ರೂಪಕ ಇದೆ. ಆಮೇಲೆ ಮಂತ್ರಸಂತಾನ ಅಂತ ಹೇಳಿ ಕುಂತಿಗೆ ಸೂರ್ಯನಿಂದ ಮಕ್ಕಳಾದರಲ್ಲ, ಮಗ ಹುಟ್ಟಿದನಲ್ಲ ಕರ್ಣ, ಆ ಸಂದರ್ಭವನ್ನು ಇಟ್ಟುಕೊಂಡು, ಮತ್ತು ಅಗ್ರಪೂಜೆ ಅಂತ ಮತ್ತೊಂದು, ಅದಾದ ಮೇಲೆ ಯುದ್ಧ ಭಾರತ ಅಂತ ಒಟ್ಟು 3 ಮತ್ತು 4 ರೂಪಕಗಳು ಇದನ್ನು ಕೊಟ್ಟಿದ್ದಾರೆ. ಯಕ್ಷಗಾನದ ಚೌಕಟ್ಟಿದೆ. ಆದರೆ ಅಕ್ಷರಶಃ ಯಕ್ಷಗಾನದ ರೀತಿ ರಿವಾಜಿನಲ್ಲೇ ಮಾಡಬೇಕು ಅಂತಿಲ್ಲ. ಅದನ್ನು ಆಧುನಿಕ ರಂಗಭೂಮಿಗೆ ಅನುವಾಗುವಂಥ ರೀತಿಯಲ್ಲೂ ಮಾಡಬಹುದು. ಯಾಕೆಂದರೆ ಯಕ್ಷಗಾನ ನಿರ್ಬಂಧಿಸೋದಿಲ್ಲ ಈ ಸಾಹಿತ್ಯವನ್ನು ಹೀಗೇ ಬಳಸ್ಕೊಳ್ಬೇಕು ಅಂತ. ನೀವು ಯಕ್ಷಗಾನದ ವೇಷ ತೊಟ್ಟು ಹಾಗೆ ಮಾಡಿದ್ರೆ ಸರಿ, ಹಾಗಲ್ಲದೆ ಪೌರಾಣಿಕವಾದ ವೇಷವನ್ನು ತೊಟ್ಟು ಮಾಡಿದ್ರೆ ಇವುಗಳನ್ನು ಬೇರೊಂದು ರೀತಿಯಲ್ಲೂ ಗಾನ ಮಾಡ್ಬೋದು. ರಾಗತಾಳಕ್ಕೆ ಬದ್ಧವಾಗುವಂಥ ರೀತಿಯ ಗೀತಗಳು, ಆ ಒಂದು ಹಂದರದ ಮೇಲೆ ಬೆಳೆದಂಥ ಸಂಭಾಷಣೆಗಳು, ಇವೆರಡೂ ಇರತಕ್ಕಂಥದ್ದನ್ನು ನೋಡ್ತೀವಿ. ದಿವಾಕರ ಹೆಗಡೆಯವರ ರೂಪಕಗಳ ವಿಶೇಷ ಏನಂದರೆ, ಅವರು ಎಲ್ಲಿಯೂ ಕೂಡ ಈ ಪಾತ್ರಕ್ಕೆ ಅನ್ಯಾಯ ಆಯಿತು, ಇದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ಹೊರಡುವಂತಹ ಸಾಮಾಜಿಕ ನ್ಯಾಯದ ಅಥವಾ ಸಾಹಿತ್ಯಿಕ ನ್ಯಾಯದ ಹೋರಾಟಗಾರರಲ್ಲ. ಯಾವುದೇ ಪಾತ್ರವೂ ನಮ್ಮೊಳಗೆ ಇರುತ್ತೆ, ನಮ್ಮ ಬದುಕಿನಲ್ಲಿರುತ್ತೆ. ಆ ಪಾತ್ರವನ್ನು ನಾವು ನಮಗೆ ಹೇಗೆ ಹತ್ತಿರ ಮಾಡಿಕೊಳ್ಬಹುದು, ಅದೇ ಸಂದರ್ಭದಲ್ಲಿ ಹತ್ತಿರ ಮಾಡಿಕೊಳ್ಳುವ ಭರದಲ್ಲಿ ಆರೋಪ ಮಾಡಿಕೊಂಡ್ರೆ ನಮಗಾಗುವ ಅನರ್ಥ ಏನು ಅಂತ ಒಂದು ಸಂಯಮಪೂರ್ಣವಾದ ಸ್ನಿಗ್ಧತೆಯನ್ನು ಇಟ್ಟುಕೊಳ್ತಾರೆ. ಆ ಮೂಲಕ ಅವರು ಈ ಲೋಕ ಸಾಮಾನ್ಯ ಈಗ ಸಾಹಿತ್ಯ ಜಗತ್ತು ಕಾಣಿಸುವ ಸಮಸ್ಯೆಗಳನ್ನು ಬೇರೊಂದು ನೆಲೆಯಿಂದ ನೋಡ್ತಾರೆ. ಎಷ್ಟೋ ಕಡೆ ಸಮಸ್ಯೆ ಕೃತಕವಾಗಿ ಬಂದಿದೆ, ಮತ್ತು ಸಮಸ್ಯೆ ಸ್ವಲ್ಪದ್ದಾಗಿದ್ದರೆ ದೊಡ್ಡದಾಗಿ ಮಾಡಿದ್ದಾರೆ, ಮತ್ತು ಮುಖ್ಯ ಸಮಸ್ಯೆಯನ್ನು ಮರೆಯಿಸಿ ಅಮುಖ್ಯವಾದದ್ದನ್ನು ಸಮಸ್ಯೆಯಂತೆ ಮಾಡಿದ್ದಾರೆ ಎನ್ನುವುದು ನಮಗೇ ಅರಿವಾಗುವಂತೆ ಮಾಡ್ತಾರೆ. ಹೀಗೆ ಸಮಸ್ಯಾ ಪರಿಹಾರಕ್ಕೆ ಹೋದ ಕಾರಣದಿಂದ ಅವರ ಕೃತಿಗಳು ಯಾವತ್ತೂ ಕೂಡ ಒಂದು ಇಂಟೆಲೆಕ್ಚುಯಲ್ ಪಾಲಿಮಿಕ್ ಅಂತ ಆಗೋದಿಲ್ಲ, ರಸಭರಿತವಾಗಿರ್ತದೆ. ಅದು ಬಹಳ ಮುಖ್ಯ. ಅವರು ಒಂದು ಪಾತ್ರದ ವಕ್ತಾರ ಆಗೋದಿಲ್ಲ, ಯಾವುದೋ ಒಂದು ಸಿದ್ಧಾಂತದ ವಕ್ತಾರ ಆಗೋದಿಲ್ಲ, ಜೀವನದ ರಸದ ಅವರು ಅಧಿಕೃತವಾದ ವಕ್ತಾರರಾಗ್ತಾರೆ. ಅದು ಪಾತ್ರಗಳ ಮೂಲಕ ಹೇಳಿಸ್ತಾರೆ. ಈ ದೃಷ್ಟಿಯಿಂದ ಕನ್ನಡದ ರೂಪಕ ಪ್ರಪಂಚಕ್ಕೆ ಈಚೆಗೆ ಏನಾದರೂ ದೊಡ್ಡ ಕೊಡುಗೆ ಸಲ್ಲುತ್ತಾ ಇದ್ದಲ್ಲಿ ಅದು ದಿವಾಕರ ಹೆಗಡೆ ಅಂತ ಅವರಿಂದ ಅಂತ ಹೇಳೋದಕ್ಕೆ ನನಗೆ ಯಾವ ಸಂದೇಹವೂ ಕಾಣೋದಿಲ್ಲ. ಆಮೇಲೆ ಪೌರಾಣಿಕ ಸಂದರ್ಭಗಳನ್ನು, ಪೌರಾಣಿಕ ಇತಿವೃತ್ತಗಳನ್ನು ಇಟ್ಟುಕೊಂಡು ದೃಶ್ಯಕಾವ್ಯಗಳನ್ನು ಮಾಡೋದು, ಕವಿತೆಗಳನ್ನು ಮಾಡೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಅದಕ್ಕೆ ಹೆಚ್ಚಿನ ಜನಮನ್ನಣೆ ಬಂದಿದೆ ಅನ್ನೋದಕ್ಕಿಂತ ಜನ ಕುತೂಹಲ ಬಂದಿದೆ. ಬೈದರೂ ಜನ ನೋಡ್ತಾರೆ, ಹೊಗಳಿದ್ರೂ ಜನ ನೋಡ್ತಾರೆ ಅಂತ ಮಾಡಿಕೊಂಡಿದ್ದಾರೆ. ಅದರ ಮಧ್ಯದಲ್ಲಿ ಇವರು ಆ ಬೈವಿಮರ್ಶೆ, ಸೈವಿಮರ್ಶೆ, ಜೈವಿಮರ್ಶೆ ಅಂತ ಕುವೆಂಪು ಹೇಳ್ತಾರಲ್ಲ, ಆ ಥರದ್ದು ಒಂದಕ್ಕೂ ಹೋಗದೆ ಕುವೆಂಪು ಅವರು ಹೇಳಿದಂತೆ ರಸವೊಂದೇ ಕವಿಗೆ ನೀತಿ, ಆ ರೀತಿಯಲ್ಲಿ ನಡ್ಕೊಳ್ತಾರೆ. ಹೀಗಾಗಿ ಇವರ ರೂಪಕಗಳನ್ನು ನೀವು ರಂಗಸ್ಥಳದ ಮೇಲೆ ನೋಡಿದ್ರೂ ತುಂಬ ಸಂತೋಷ ಇರ್ತದೆ, ಹಾಗೆ ಓದಿದ್ರೂ ಸಂತೋಷ ಇರ್ತದೆ. ನನಗೆ 3ನೇದು ಒಂದು ದಾರಿ ಇದೆ. ಅವರ ಬಾಯಿಂದ ಅದು ಏಕವ್ಯಕ್ತಿ ಯಕ್ಷಗಾನವಾಗಿಯೋ ನಾಟಕ ವಾಚನವಾಗಿಯೋ ಬಂದರೆ ಮತ್ತೂ ಹೆಚ್ಚಿನ ರಸ ಕಾಣಿಸುತ್ತದೆ ಅಂತ ನಾನು ರಾಷ್ಟ್ರೋತ್ಥಾನದವ್ರಿಗೆ ನಿವೇದನೆ ಮಾಡ್ಕೋತೀನಿ. ಇನ್ನು ಮುಂದೆ ಮಾಡೋದಿದ್ದರೆ ದಿವಾಕರ ಹೆಗಡೆಯವರ ಮೂಲಕವಾಗಿ ಇದನ್ನು ಒಂದು ಪೆನ್ ಡ್ರೈವ್ ಥರನೂ ಮಾಡಿಸಿಕೊಟ್ರೆ ಜನಕ್ಕೆ ಬಹಳ ಸಂತೋಷವಾಗುತ್ತೆ, ಇನ್ನು ಹೆಚ್ಚಿನ ಪ್ರಯೋಜನವಾಗುತ್ತೆ. ಅಥವಾ ರಂಗಪ್ರಯೋಗ ಮಾಡಿಸಿ ಯೂಟ್ಯೂಬ್ ಲಿಂಕ್ ಕೊಟ್ಬಿಟ್ರೆ ಮೇಲು ಅಂತ ಅನಿಸುತ್ತೆ. ಏಕೆಂದರೆ ಅವರ ಧ್ವನಿಯಿಂದ, ಅವರ ವಾಚಿಕಾಭಿನಯದಿಂದ ಇದಕ್ಕೆ ಬರುವ ರಸ ಕೂಡ ಅನಿತರ ಸಾಧಾರಣವಾದದ್ದು. ಇಲ್ಲಿಯ ಕೆಲವೊಂದು ವಾಕ್ಯಗಳನ್ನು ನಿಮಗೆ ಓದಿ ಹೇಳಿದರೆ, ಮುನ್ನುಡಿನಲ್ಲಿ ನಾನು ಹೇಳಿಲ್ಲ, ಇಲ್ಲಿಯ ವಾಕ್ಯಗಳೊಂದೊಂದನ್ನು ಉದ್ಧರಿಸ್ತಾ ಹೋದರೆ ಪುಸ್ತಕವನ್ನೇ ಹೇಳಬೇಕಾಗತ್ತೆ ಅಂತ. ಹಾಗಾಗಿ ಆ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ. ಗಣಪತಿ ಸ್ತುತಿ ನೋಡಿ ಮಾಡ್ತಾರೆ. ಹೆಣ್ಣ ಹೃದಯತ ನೆನೆಸಿದ ಮಣ್ಣಲ್ಲಿ ಉದಿಸಿದ ಸಂಭಾವಿತನೆ ನಮೋ, ಕಣ್ಣು ಕಿರಿದು ಮೊರದಗಲದ ಕಿವಿಯಲ್ಲಿ ಶೋಭಿಪ ಸುಮುಖನೆ ನಮೋ ನಮೋ. ಹೆಣ್ಣು ಹೃದಯ ತಾನು ನೆನೆಸಿದ ಮಣ್ಣಿನಲ್ಲಿ ಹುಟ್ಟಿದವನೇ ಅಂತ. ಇದಕ್ಕಿಂತ ಚೆನ್ನಾಗಿ ಗಣಪತಿಯ ಮಾತೃಪ್ರೀತಿಯನ್ನು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನಿಸುತ್ತೆ. ಇನ್ನು ಆತ
ಯಾವ ರೀತಿಯ ರೂಪವಂತ, ಕಣ್ಣು ಕಿರಿದು ಮೊರದಗಲದ ಕಿವಿಯಲ್ಲಿ ಶೋಭಿಪ ಸುಮುಖ. ಸುಮುಖಾಯ ನಮಃ, ಏಕದಂತಾಯ ನಮಃ ಅಂತ ಹೇಳ್ತೀವಿ. ಅಂದರೆ ಸುಮುಖ, ಒಳ್ಳೆಯ ಮುಖ ಉಳ್ಳವನು, ಆದರೆ ಕಣ್ಣು ಕಿರಿದು ಕಿವಿ ದೊಡ್ಡದು. ಅಂದರೆ ವಿರುದ್ಧವಾದದ್ದು. ಇಲ್ಲಿ ಆಪಾತತಃ ವಿರೋಧ ಇರತಕ್ಕಂಥ ವೈಷಮ್ಯವನ್ನು ತೋರಿಸ್ತಾ ಇದ್ದಾರೆ. ಆದರೂ ಅವನು ಸುಮುಖ. ಅಂದರೆ ಗಣಪತಿಯಲ್ಲಿ ನಾವು ನೋಡಬೇಕಾದದ್ದು ಏನು ಅಂತ ತೋರಿಸ್ತಾರೆ. ಅಂದರೆ ಸಾಮಾನ್ಯ ಪ್ರಾರ್ಥನೆ ಗೀತ ಆಗೋದನ್ನು ಉತ್ಕೃಷ್ಟ ಕಾವ್ಯ ಮಾಡ್ತಾರೆ. ಮುಂದೆ ನೋಡಿ, ಗೋಗಳ ಕಾದವಗೆ ಬಾಗುವೆ ಗಿರಿಗಳ ನೆತ್ತಿದಗೆ, ರಾಗದಲ್ಲಿ ಕೊಳಲೂದಿ ಮೋದದಲ್ಲಿ ಕೂಗಿ ಕರೆದು ನಲಿದಾಡಿದ ಕೃಷ್ಣಗೆ ಗೋಗಳ ಕಾದವಗೆ, ಕಂಸವ ಕೊಂದವಗೆ ನಮಿಸುವೆ ವಂಶೋದ್ಧಾರಕಗೆ, ಧ್ವಂಸಗೈದು ಮಾರಾಂತ ಮಲ್ಲರನ್ನು ಜಯಿಸಿದ ಶೂರ ಶ್ರೀ ವಾಸುದೇವನಿಗೆ ಗೋಗಳ ಕಾದವಗೆ. ಇದು ಅಪ್ಪಟ ಯಕ್ಷಗಾನೀಯವಾದಂಥ ವರ್ಣ ಎಲ್ಲ ಒಳಗೊಂಡಂಥ ಶೈಲಿ ನೋಡಿ. ಒಂದೊಂದು ಮಾತುಗಳು ಅಷ್ಟು ಸಾರವತ್ತಾದದ್ದು. ಇಲ್ಲಿ ಮಂತ್ರಸಂತಾನದಲ್ಲಿ ಒಂದು ಮಾತು ಸುಭದ್ರೆ ಹೇಳ್ತಾಳೆ ಅರ್ಜುನನ ಜೊತೆ ಮಾತಾಡ್ತಾ, ನೆರಳನ್ನು ನೋಡಿ ನಿಜಕ್ಕೆ ಗುರಿಯಿಡುವ ಜಾಣರು ನೀವು ಅಂತ. ಆ ಮತ್ಸ್ಯಂತ್ರ ಭೇದನ ಮಾಡುವಾಗ ಅವನು ನೀರಿನಲ್ಲಿದ್ದ ನೆರಳನ್ನು ನೋಡಿ ಆ ಮೀನಿಗೆ ಗುರಿ ಇಟ್ಟ. ನಮಗೆ ಪರಮಾರ್ಥ ಕಾಣಿಸೋಲ್ಲ, ಪರಮಾತ್ಮ ಕಾಣಿಸೋಲ್ಲ, ಪರಮಾರ್ಥವೂ ಕಾಣಿಸೋಲ್ಲ, ಪ್ರತಿಬಿಂಬ ಮೂರ್ತಿ ಪೂಜೆ ಕಾಣಿಸುತ್ತದೆ. ಇದನ್ನು ಹಿಡ್ಕೊಂಡು ಅದನ್ನು ನೋಡಬೇಕು. ಹಾಗೆ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ, ಹೀಗೆ ಯಾವ ಹಂತಕ್ಕೂ ಹೋಗ್ಬೋದು ಅನ್ನೋಂಥ ಧ್ವನಿಪೂರ್ಣವಾದ ಮಾತನ್ನು ಅವರು ಆಡ್ತಾರೆ. ಅದು ಗದ್ಯದಲ್ಲಿ ಅಷ್ಟು ಕಾವ್ಯವಾಗಿ ಬರುತ್ತದೆ. ಮೀನಿನ ಕಣ್ಣಿಗೆ ಬಾಣ ಬಿಟ್ಟವರು ಮೀನಾಕ್ಷಿಗಿಟ್ಟ ಗುರಿ ತಪ್ಪೀತೆ. ಅಂದರೆ ನೋಡಿ, ಆ ಗಂಭೀರ ಮನೋಹರವಾದ ಉದತ್ತ ರಸಮಯತೆಯಿಂದ ನವರಾದ ಶೃಂಗಾರಕ್ಕೆ ವಿನೋದಕ್ಕೆ ಹೇಗೆ ಬರ್ತಾರೆ. ಎರಡೇ ವಾಕ್ಯಗಳಲ್ಲಿ ಈ ರೀತಿಯಾದದ್ದು. ಆ ಥರದ್ದು ಹೆಜ್ಜೆಜ್ಜೆಗೂ ನಾವು ನೋಡ್ತೀವಿ. ನಾನು ಇದರೊಳಗೆ ನನಗೆ ಹಸ್ತಪ್ರತಿ ಕೊಟ್ಟಿದ್ರೊಳಗೆ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಅಂಡರ್ಲೈನ್ ಮಾಡಿ ಪುಸ್ತಕ ಮೇಲಿಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಇಲ್ಲಿ ನೋಡಿ, ಕೃಷ್ಣ ಹೇಳ್ತಾನೆ, ಆ ಅಗ್ರಪೂಜೆಯ ಸಂದರ್ಭದಲ್ಲಿ ರಾಜರುಗಳಿಗೆಲ್ಲ ಒಂದು ಸಂದೇಶ ಕಳಿಸಬೇಕು. ಅರಸರ ವಿನಯಕ್ಕೂ ಒಂದು ಗಾಂಭೀರ್ಯವಿರುತ್ತದೆ ಧರ್ಮರಾಜ. ಅರಸರ ವಿನಂತಿ ಎಂದರೆ ವಿನಯದ ಆಗ್ರಹ, ವಿಶ್ವಾಸದ ಆಜ್ಞೆ. ಇದಕ್ಕಿಂತ ಚೆನ್ನಾಗಿ ರಾಜನೀತಿಯನ್ನು ವರ್ಣಿಸೋದು ಹೇಗೆ ಸಾಧ್ಯವಾಗುತ್ತದೆ? ಮತ್ತೆ ನೋಡಿ, ಜರಾಸಂಧನ ಹತ್ರ 3 ಭೇರಿಗಳಿತ್ತು. ಅದಕ್ಕೆ ಹೆಸರುಗಳೆಲ್ಲೂ ಬಂದಿಲ್ಲ, ಇವರಿಟ್ಟಿದ್ದಾರೆ. ಮೊದಲನೇದು ಭಯಭೇರಿ, ಎರಡನೆಯದು ರಣಭೇರಿ, ಮೂರನೆಯದು ಜಯಭೇರಿ ಅಂತ. ಹೊರಗಿನವರನ್ನು ಕಂಡಾಗ ತಾನೇ ಬಡಿದುಕೊಳ್ಳುತ್ತದೆ, ಅದರ ಶಬ್ದಕ್ಕೆ ಬೆದರೆ ವೈರಿ ಹೋಗಬೇಕು. ಎರಡನೆಯದು ರಣಭೇರಿ, ಅದು ಬಡಿದುಕೊಳ್ಳುತ್ತದೆ, ಅದರಿಂದ ವೈರಿಗೆ ರಣಾಹ್ವಾನ ಬರುತ್ತದೆ. ಮೂರನೆಯದು ಜಯಭೇರಿ, ರಾಜಕಾರಣದ ಸೂಕ್ಷ್ಮ ಇರುವುದು ಇಲ್ಲಿ. ಯಾವ ಶ್ರಮವೂ ಇಲ್ಲದೆ ವೈರಿಯನ್ನು ಜಯಿಸುತ್ತಿದ್ದನಲ್ಲ ಮಾಗದ. ಭೇರಿಯ ಕುರಿತಾದ ಸುದ್ದಿಗಳೇ ಎಲ್ಲರನ್ನೂ ಹೆದರಿಸುತ್ತಿತ್ತು. ಕೃಷ್ಣ ಏನು ಮಾಡಿಬಿಟ್ಟ, ಆ ಸುದ್ದಿಯನ್ನೇ ಬೇರಿಯನ್ನು ಒಡೆಯುವ ಮೂಲಕ ಸತ್ಯ ಅಂತ ಇವನು ಸುಳ್ಳು ಹಬ್ಬಿಸಿದ್ದನ್ನು ತಾನು ಬಳಸ್ಕೊಂಡ. ಈ ಬೇರಿಯನ್ನು ಯಾರೂ ಭೇದಿಸೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಡೆದವನು ಮಹಾವೀರ ಅಂತ. ಅರ್ಜುನ ಭೀಮನ ಮೂಲಕವಾಗಿ ಬೇರಿಯನ್ನು ಒಡೆಸಿ ತಾನು ಜರಾಸಂಧನ ಗೆಲ್ಲುವುದ ಕಡೆಗೆ ಮಾಡಿದ. ಅವ್ರು ಹೇಳ್ತಾರೆ, ಪ್ರಸಿದ್ಧಿಯನ್ನೇ ನಂಬಿ ಬದುಕುತ್ತಿರುವ ರಾಜರನ್ನು ಎದುರಿಸುವುದು ಹೀಗೆ ಅಂತ. ಎಷ್ಟು ಅದ್ಭುತವಾದಂಥ ಕಾಣಿಕೆಯನ್ನು ಕಾಣಿಸ್ತಾರೆ. ಮತ್ತು ನೋಡಿ, ಇದನ್ನು ಹೇಳ್ತಾನೆ, ಪಾಂಡವರಿಗೆ ಶ್ರೀಕೃಷ್ಣನ ಅನುಗ್ರಹ ಇದೆ ಅಂತ ನಾವು ಘೋಷಣೆ ಮಾಡೋಣ ಅಂತ ಅರ್ಜುನ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಘೋಷಿಸಕೂಡದು, ಸುದ್ದಿ ಹರಡಬೇಕು. ಘೋಷಣೆ ಅಧಿಕೃತವಾಗುವುದರಿಂದ ಜನ ಅದನ್ನು ಬೆಳೆಸಲಾರರು. ಸುದ್ದಿಯಾದರೆ ಅರ್ಧ ಅಧಿಕೃತ, ಅದಕ್ಕೆ ಇನ್ನಷ್ಟು ಸೇರಿಸಿ ಹೇಳುವ ಅವಕಾಶ ಜನರಿಗಿರುತ್ತದೆ. ಇವರು ರಾಜನೀತಿ ಪ್ರವೀಣರು, ಇವರು ರಾಜಕೀಯ ಕಳೆದಿದ್ದರೆ ಒಳ್ಳೆಯದಾಗ್ತಾ ಇತ್ತೇನೋ ದೇಶಕ್ಕೆ ಅಂತ ಅನಿಸುತ್ತೆ. ಈ ರೀತಿಯಾದ ಮಾತುಗಳು ಹೆಜ್ಜೆಜ್ಜೆಗೂ ಕಾಣಿಸುತ್ತದೆ. ಇಂಥದ್ದನ್ನು ನಾವು ನೋಡಿದಾಗ ಒಂದು ರೂಪಕವನ್ನು ಓದಿದ್ರೆ ನಮಗೊಂದು ಮಹಾಕಾವ್ಯವನ್ನು ಓದಿದಂಥ ಆನಂದ ಆಗುತ್ತದೆ ಅಂತ ಗೊತ್ತಾಗುತ್ತದೆ. ಅರಸರನ್ನು ಯುದ್ಧದಲ್ಲಿ ಗೆದ್ದರೆ ಜನಸಮುದಾಯವನ್ನು ಔದಾರ್ಯದಿಂದ ಗೆಲ್ಲಬೇಕು. ಸೋತವರು ಸ್ನೇಹಿತರಾಗಬೇಕು, ಸಂಬಂಧಿಕರು ಸಾಮಂತರಾಗಬೇಕು. ಇಂಥ ಮಾತುಗಳನ್ನು ತುಂಬ ಕಡೆ ನಾವು ನೋಡ್ತೀವಿ, ತುಂಬ ಸೊಗಸಾಗಿ ನೋಡ್ತಾರೆ. ಮತ್ತು ನೋಡಿ, ಅಲ್ಲಿ ಸಂಕ ಮತ್ತು ಸುಂಕ ಅಂತ ಇಬ್ಬರು ಬರ್ತಾರೆ ರಾಜಭಟರು. ಸಂಕ ಅಂದರೆ ಶಂಖ ಅಂತಲೇ, ಅದು ಶಂಖದ ತದ್ಭವ ಸಂಕ. ಅವನು ಹೇಳ್ತಾನೆ, ಕೌರವರಿಗೆ ಪಾಂಡವರನ್ನು ಕಂಡ್ರೆ ಆಗೋಲ್ಲ ಅಂತ ಕೇಳಿದ್ದೀನಿ, ಆದರೆ ಈಗ ಅವರೆಲ್ಲ ಒಂದೇ ಥರ ಕಾಣಿಸ್ತಾರೆ, ರಾಜಸೂಯಾಗಕ್ಕೆ ಬಂದಿದ್ದಾರೆ, ರಾಜಕಾರಣ ನಮಗೆ ಅರ್ಥವಾಗುವುದಿಲ್ಲ ಎನ್ನುವುದು ನಿಜ. ತಮ್ಮನ್ನು ಅರಗಿನ ಮನೆಗೆ ಕಳಿಸಿದವರನ್ನು ಅರಮನೆಗೆ ಕರೆಸಿಕೊಂಡಿದ್ದಾರೆ ಪಾಂಡವರು ಅಂತ. ಈ ರಾಜನೀತಿ ಅನೇಕ ರೂಪ, ವಾರಾಂಗನೇವ ಅಂತೀವಲ್ಲ, ಆ ರೀತಿಯಾಗಿ. ಮತ್ತು ಇಲ್ಲಿ ಕರ್ಣನ ಭೇದನ ಬರುತ್ತದೆ. ಅಲ್ಲಿ ಕುಂತಿಯನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ.
ಕರ್ಣಭೇದನದ ಪ್ರಕರಣದಲ್ಲಿ ಕುಂತಿ ಹೋಗಿ ಕರ್ಣನನ್ನು ತಮ್ಮ ಪಕ್ಷಕ್ಕೆ ಕರೆದುಕೊಂಡ ಆ ಸನ್ನಿವೇಶದಲ್ಲಿ, ಕರೆದುಕೊಂಡು ಬರಬೇಕು ಅನ್ನೋ ಸನ್ನಿವೇಶದಲ್ಲಿ ಕುಂತಿಯನ್ನು ಬಹಳ ಸುಲಭವಾಗಿ ಹಾಳು ಮಾಡಬಹುದು. ಕುಮಾರವ್ಯಾಸನು ಪಂಪ ಕೂಡ ಇದಕ್ಕೆ ವಿನಾಯಿತಿಯಲ್ಲ. ದೇ ಹ್ಯಾವ್ ಅಸಾಸಿನೇಟೆಡ್ ದಿ ಕ್ಯಾರೆಕ್ಟರ್ ಆಫ್ ಕುಂತಿ ಅಂತಲೇ ನಾನು ಹೇಳ್ತೀನಿ. ಮೂಲದ ವ್ಯಾಸರ ದರ್ಶನದಿಂದ ದೂರ ಆಗಿದ್ದಾರೆ. ಇವರು ಅದನ್ನು ತುಂಬ ಚೆನ್ನಾಗಿ, ಬಹಳ ಕಲಾತ್ಮಕವಾಗಿ, ರಸಮಯವಾಗಿ, ದರ್ಶನಪೂರ್ಣವಾಗಿ ಹಳಿಗೆ ತಂದು ಕೊಡ್ತಾರೆ. ಅದು ಬಹಳ ವಿಶೇಷವಾದದ್ದು. ಆಮೇಲೆ ಯುದ್ಧ ಭಾರತ ಅದ್ಭುತವಾದಂಥ ರೂಪಕ. ನಾನು ಇವರ ಮೊದಲ ಕೃತಿ ಓದಿದ್ದೆ ಯುದ್ಧ ಭಾರತ ಹಿಂದೆ. ಅಲ್ಲಿ ಭೀಷ್ಮ ನೋಡಿ ಕೃಷ್ಣನನ್ನು ಕೇಳ್ತಾನೆ. ಇದು ಒಂದು ರೀತಿ ಉದ್ಯೋಗ ಪರ್ವ ಮತ್ತು ಯುದ್ಧ ಪಂಚಕ 6 ಪರ್ವಗಳ ಸಂಗ್ರಹ. ಅಷ್ಟು ಅಡಕದಲ್ಲಿ ಮಾಡಿದ್ದಾರೆ. ಒಂದೊಂದು ಮಾತುಗಳು ಅಷ್ಟು ರಸಪುಷ್ಟವಾಗಿರುವಂಥವು. ಭೀಷ್ಮ ಹೇಳ್ತಾನೆ, ಕೃಷ್ಣ, ಗುರುಗಳ ಸಲುವಾಗಿ ಸತ್ತವರನ್ನು ಬದುಕಿಸಿದೆಯಂತೆ, ಈ ಮುದುಕನಿಗಾಗಿ ಇದ್ದವರನ್ನು ಬದುಕಿಸಲಾರೆಯ ಅಂತ. ಆಮೇಲೆ ಅಲ್ಲಿ ವಿದುರ ಬರ್ತಾನೆ. ದುರ್ಯೋಧನನ ಅಧಿಕಾರದ ನೆರಳು ಇಂದು ವಿದುರನ ಮನೆಯ ಅಂಗಳಕ್ಕೂ ಬಂದಿದೆ ಎಂದರೆ ಏನೋ ವಿಶೇಷ ಎಂದಾಯಿತು. ಈ ನೆರಳು ಬೆಳಕಿನ ಆಟ ಎಷ್ಟು ಹೊತ್ತಿನದೆಂದು ನೋಡೋಣ. ಕೃಷ್ಣ ವಿದುರ ಇಬ್ಬರು ಮಾತಾಡ್ತಾರೆ. ಆಗ ರಾಜಸೂಯದ ರಂಗೋಲಿಯಲ್ಲಿ ರಕ್ತ ತುಂಬಿದ ದಿನ ಅಂತ ಕೃಷ್ಣ ಹೇಳ್ತಾನೆ. ಆಗ ವಿದುರ ಹೇಳ್ತಾನೆ, ಹೌದು, ಗೋಕುಲದಲ್ಲಿ ನಿನಗೆ ದಿನಕ್ಕೊಂದು ಸಂಚು ನಡೀತಾ ಇತ್ತಂತೆ ನಿನ್ನ ವಿರುದ್ಧ, ನಿನ್ನನ್ನು ಕೊಲೆ ಮಾಡೋದಕ್ಕೆ. ನೀನು ಹೇಗೆ ಸುಖವಾಗಿದ್ದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಬದುಕು ನಾಗರಿಕವಾದಂತೆ ರಕ್ಷಣೆಯ ಕಾಳಜಿ ದೊಡ್ಡದಾಗುತ್ತದೆ. ಇವತ್ತು ಏರ್ಪೋರ್ಟಲ್ಲಾಗಲಿ, ರೈಲ್ವೆ ಸ್ಟೇಷನ್ಗಳಲ್ಲಾಗಲಿ, ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ, ಸಭಾಮಂದಿರಗಳಲ್ಲಾಗಲಿ ನಾವು ಮೆಟಲ್ ಡಿಟೆಕ್ಟರ್ಗಳು ಮತ್ತೊಂದು ಮಗದೊಂದು ಇಟ್ಕೊಳ್ಳದೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹೇಗೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಒಂದು ಕಡೆ ಕೃಷ್ಣ ಹೇಳ್ತಾನೆ, ಹಸಿವೆಯ ಸ್ವಾತಂತ್ರ್ಯವೇ ಇಲ್ಲ ಎಂದ ಮೇಲೆ ಉಣ್ಣುವುದೂ ಶಿಕ್ಷೆಯಾಗಿ ಬಿಡುತ್ತದೆ ಅಂತ. ಹಸಿದುಕೊಂಡ್ರೆ ಮಾತ್ರ ಊಟಕ್ಕೆ ಒಂದು ರುಚಿ ಅಲ್ವಾ? ಅನ್ನದ ಮೇಲೆ ಅಧಿಕಾರ ಇರುವುದು ಹಸಿದವನಿಗೆ ಮಾತ್ರ ಎಂದು ನಂಬಿದವನು ನಾನು. ಮತ್ತು ವಿದುರ ಹೇಳ್ತಾನೆ, ನಾನು ಶಕ್ತಿಯ ರಾಜಕಾರಣದ ಸಹವಾಸ ಬಿಟ್ಟು ಭಕ್ತಿಯಲ್ಲಿ ತೃಪ್ತಿ ಪಡೆದವನು. ಆದರೂ ನನ್ನ ದೃಷ್ಟಿಯಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಇವೆರಡೂ ದಾಕ್ಷಿಣ್ಯವಿಲ್ಲದೆ ನಡೆಯಬೇಕು ಅಂತಾನೆ. ಈ ಥರದ ಮಾತುಗಳು ತುಂಬ ಚೆನ್ನಾಗಿ ಬರುತ್ತದೆ ಕೃಷ್ಣ ವಿದುರರ ಸಂವಾದ. ನಮ್ಮ ಅನೇಕ ಕವಿಗಳು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಕುಮಾರವ್ಯಾಸ. ವಿದುರ ಬಂದು ಸಂತೋಷಪಟ್ಟ, ದೇವ ಬಂದ, ಸ್ವಾಮಿ ಬಂದ, ದೇವರ ದೇವ ಬಂದ ಅಂತ ಮನೆಗಳುವೆಲ್ಲ ಕಿತ್ತಾಕಿ ಕುಣಿತಾನೆ. ಅರೆ, ಕೃಷ್ಣನ ಜೊತೆ ಮಾಡಿದ ಸಂವಾದ ಏನು ಅನ್ನೋದು ವ್ಯಾಸ ಭಾರತದನ್ನು ಬಿಟ್ಟುಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ವಿದುರನಿಗೆ ಕೃಷ್ಣ ಹೇಳ್ತಾನೆ, ಅವರೆಲ್ಲ ನನ್ನನ್ನು ನಂಬುತ್ತಾರೆ, ದುರ್ಯೋಧನನನ್ನು ನಂಬುತ್ತಾರೆ. ಈ ದ್ವಂದ್ವದಿಂದಲೇ ಅವರಿಗೆ ಅನನ್ಯತೆ ಹೋಗಿದೆ ಅಂತ. ಭೀಷ್ಮ, ದ್ರೋಣ ಇತ್ಯಾದಿಗಳು. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ ಇದು ಆಗಿರುವಂಥದ್ದಲ್ಲ. ಹೀಗೆ ಅವರಿಬ್ಬರ ಸಂವಾದದಲ್ಲಿ ತುಂಬ ದೊಡ್ಡ ವಿಷಯ ಬರುತ್ತದೆ. ಹಾಗೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಅವರ ಸಂವಾದದಲ್ಲೂ ಕೂಡ ಅದ್ಭುತವಾದ ಮಾತುಗಳು ಬರುತ್ತವೆ. ತುಂಬ ಉತ್ಕೃಷ್ಟವಾದ ಮಾತುಗಳು ಬರುತ್ತವೆ. ಅದು ಪ್ರಜಾಗರ ಪರ್ವಕ್ಕೆ ಸಂಬಂಧಪಟ್ಟದ್ದಾಗಿದೆ. ಮತ್ತು ನೋಡಿ, ಸಂಜಯ ಯುದ್ಧದ ವರದಿಯನ್ನೆಲ್ಲ ಹೇಳ್ತಾನಲ್ಲ, ಆಗ ಅವನು ಹೇಳ್ತಾನೆ ದುರ್ಯೋಧನನಿಗೆ, ಅರಸ, ಯುದ್ಧದ ಆರಂಭದಿಂದಲೂ ಸತ್ತವರ ಲೆಕ್ಕ ಇಟ್ಟವನು ನಾನೊಬ್ಬನೇ. ಈಗ ಸಾವೇ ನನ್ನೆದುರು ಸಾವಿನ ಕಥೆ ಕೇಳಲು ಕುಳಿತುಕೊಳ್ಳುತ್ತದೆ ಅಂತ. ಇದಕ್ಕಿಂತಲೂ ಮಾರ್ಮಿಕವಾಗಿ ಯುದ್ಧದ ವರದಿಯನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ವಿಧವೆಯರು ಉದುರಿಸಿದ ಕುಂಕುಮ ರಣಭೂಮಿಯ ರಕ್ತಕ್ಕಿಂತ ಕೆಂಪಾಗಿವೆ ಅಂತ. ಇದಕ್ಕಿಂತ ಯುದ್ಧದ ದುಷ್ಪರಿಣಾಮವನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಮೂಳೆಗಳು ಕಪ್ಪುತ್ತವೆ, ಅಲ್ಲಿ ಮೂಗುತಗಳೇ ಕಾಲಿಗೆ ಕಪ್ಪುತ್ತವೆ ಅಂತ. ಅಂದರೆ ನೋಡಿ, ಸೌಮಂಗಲ್ಯದ ಸೂಚನೆಗಳು ಏನೇನಾಗ್ಬಿಟ್ಟಿವೆ ಅಂತ. ಅರಸ, ಜೀವಂತ ಹೆಣಗಳನ್ನು ನೋಡಿ ಜೀವ ಹಿಡಿಯುವುದು ಬಹಳ ಕಷ್ಟ. ಇಲ್ಲಿ ಭೂತಗಳು ಕುಣಿಯುತ್ತವೆ, ಅಲ್ಲಿ ಭವಿಷ್ಯವೇ ಇಲ್ಲ. ಆ ಶ್ಲೇಷ ಇಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಯುದ್ಧರಂಗದಲ್ಲಿ ಭೂತ ಪ್ರೇತ ಪಿಶಾಚಗಳು ಕುಣಿಯುತ್ತವೆ, ಆದರೆ ಆ ಆಚೆಗೆ ಯುದ್ಧದ ಸಫರರ್ಸ್ ಅಂತ ಯಾರಿದ್ದಾರೆ ಅವರು ನೋಡಿದರೆ ಹಾಗೆ ಕಾಣಿಸುತ್ತದೆ, ಭವಿಷ್ಯವೇ ಅವರಿಗೆ ಇಲ್ಲ ಅಂತ ಗೊತ್ತಾಗುತ್ತದೆ ಅಂತ. ದುರ್ಯೋಧನ ನೋಡಿ ಅದಕ್ಕೆ ಉತ್ತರ ಕೊಡ್ತಾನೆ, ಸಂಜಯ, ಹೇಳುತ್ತೇನೆ ಕೇಳು, ಯುದ್ಧ ನನ್ನ ಬಯಕೆಯಲ್ಲ, ಅದು ನನ್ನ ಸ್ವಭಾವ. ಹೀಗಂದರೆ ಅವನನ್ನು ಏನು ಮಾಡಬೇಕು ಅಂತ ನಮಗೆ ತಾನಾಗಿ ಗೊತ್ತಾಗುತ್ತದೆ. ಮತ್ತು ನೋಡಿ, ಅವನು ಹೇಳ್ತಾನೆ, ನನಗೆ ಅಳುವುದು ಮಾತ್ರ ಸಾಧ್ಯವಿತ್ತು, ಅಡಿಯಾಳಾಗುವುದು ಸಾಧ್ಯವೇ ಇರಲಿಲ್ಲ. ನಿಜಕ್ಕೂ ಮಹಾಭಾರತದಲ್ಲಿ ದುರ್ಯೋಧನನಷ್ಟು ಅತ್ತವರು ಯಾರೂ ಇಲ್ಲ. ಅವನು ಸ್ವಾರ್ಥಕ್ಕಾಗಿ ಅತ್ತಷ್ಟು ಇನ್ಯಾರೂ ಅಳಲಿಲ್ಲ. ಆದರೆ ನನಗೆ ಪಟ್ಟ ಕಟ್ಟಲು ಯಾರೂ ಸಿದ್ಧವಿರಲಿಲ್ಲ, ಆದ್ದರಿಂದ ಪಟ್ಟವಿಲ್ಲದೆಯೇ ಆಳಿದೆ. ನನಗೆ ಬುದ್ಧಿ ಹೇಳಿದವರೆಲ್ಲ ನನ್ನ ಆಡಳಿತದಲ್ಲಿ ಸುಖವಾಗಿಯೇ ಇದ್ದರು. ಭೀಷ್ಮ ದ್ರೋಣರಿಗೆ ಇದಕ್ಕಿಂತ ಚೆನ್ನಾದ ಮಂಗಳಾರತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಹೀಗೆ
ಒಂದೊಂದು ವಾಕ್ಯವು ವ್ಯಾಸವಾಕ್ಯಗೆ ಒಂದು ವ್ಯಾಖ್ಯಾನದಂತೆ ಇದೆ. ಅತ್ಯದ್ಭುತವಾದ ರೂಪಕ ಚತುಷ್ಟಯವನ್ನು ಅವರು ಕೊಟ್ಟಿದ್ದಾರೆ. ನಾನು ರಾಷ್ಟ್ರೋತ್ಥಾನದವ್ರನ್ನ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಇವರು ಕನಕ ಜಾನಕಿ ಮತ್ತು ಕಾನೀನ ಇತ್ಯಾದಿ ಇನ್ನೂ ಅನೇಕ ಏಕವ್ಯಕ್ತಿ ಯಕ್ಷಗಾನ ರೂಪಕಗಳನ್ನು ಬರೆದಿದ್ದಾರಲ್ಲ, ಅದಕ್ಕೆ ಅರ್ಥವನ್ನೂ ಬರೆಸಿ ಹೀಗೆ ಪುಸ್ತಕ ರೂಪದಲ್ಲಿ ತಂದರೆ ನಮ್ಮ ರಾಮಾಯಣ ಮಹಾಭಾರತಗಳ ಸಂಸ್ಕೃತಿಗೆ ಒಂದು ಹೊಸ ಹೊಳಹು ಸಿಗುತ್ತದೆ, ಅದ್ಭುತವಾದ ರಂಗರೂಪದ ವ್ಯಾಖ್ಯಾನ ಸಿಗುತ್ತದೆ. ಒಬ್ಬ ಮಲಿನಾಥ ಅಥವಾ ಇನ್ನೊಬ್ಬ ನೀಲಕಂಠ ಚತುರ್ಧರ ಈ ರೀತಿಯಾದವರು ಬರ್ತಾರೆ ಅಂತ ಅನಿಸುತ್ತೆ. ಇನ್ನು ಕಡೆಯ ಕೃತಿಗೆ ಬರ್ತೀನಿ. ಇದು ಆದರಣೀಯರಾದಂಥ ರಾಮಸ್ವಾಮಿಯವರು ಮೂಲತಃ ಕನ್ನಡದಲ್ಲಿ ಬರೆದ ವ್ಯಕ್ತಿ ಚಿತ್ರಗಳನ್ನು ಇಂಗ್ಲೀಷಿಗೆ ರೂಪಾಂತರ ಮಾಡಿದಂಥವರು ಅನೇಕ ಗೆಳೆಯರು. ಅದನ್ನು ಸಾಧಿಸಿಕೊಟ್ಟವರು ನನ್ನ ತುಂಬ ಪ್ರೀತಿಯ ಗೆಳೆಯ ಹರಿ ರವಿಕುಮಾರ್ ಮತ್ತು ಆದರಣೀಯರಾದ ಪ್ರೊಫೆಸರ್ ವೇದವ್ಯಾಸ ಅವರು. ಈ ಪುಸ್ತಕದ ಶೀರ್ಷಿಕೆ ಸಿಲ್ಯೂಟ್ಸ್ ಆಫ್ ಎಕ್ಸಲೆನ್ಸ್ ಅಂತ. ಈ ಶೀರ್ಷಿಕೆಯೇ ತುಂಬ ಚೆನ್ನಾಗಿದೆ. ಸಿಲ್ಯೂಟ್ ಅಂತಂದರೆ ಅದು ಒಂದು ರೀತಿ ಛಾಯಾಚಿತ್ರ, ನೆರಳಿನ ಚಿತ್ತಾರ. ವ್ಯಕ್ತಿಯ ಕಣ್ಣು ಮೂಗು ಯಾವುದೂ ಗೊತ್ತಾಗೋಲ್ಲ, ಆ ಆಕಾರ ಗೋಡೆ ಮೇಲೆ ಬಿದ್ದ ನೆರಳಿನಂಥದ್ದು. ಬಹಿರೇಖೆಗಳು ಇರುತ್ತವೆ, ಅಂತರಂಗವನ್ನು ನಾವು ತುಂಬಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಅದು ಪೂರ್ಣ ಪ್ರಮಾಣದ ಜೀವನ ಗಾಥೆ ಅಲ್ಲ, ಬಯೋಗ್ರಫಿ ಅಲ್ಲ. ಅದೇ ಸಂದರ್ಭದಲ್ಲಿ ಅನೌಪಚಾರಿಕವಾದ ರೀತಿಯಲ್ಲಿ ವ್ಯಕ್ತಿತ್ವಗಳನ್ನು ನಮ್ಮೊಳಗು ಮಾಡಿಕೊಳ್ತಕ್ಕಂಥದ್ದು. ಮತ್ತು ಈ ವಿಷಯದಲ್ಲಿ ರಾಮಸ್ವಾಮಿಯವರು ಕೃತಹಸ್ತರು. ಅವರು ಹಿಂದೆ ಬರೆದಂಥ 3 ಅದ್ಭುತವಾದ ವ್ಯಕ್ತಿತ್ವ ಚಿತ್ರಗಳು ಯಾವುದಿವೆ, ದೀವಟಿಕೆಗಳು ಮತ್ತು ದೀಪ್ತಿಮಂತರು, ದೀಪ್ತ ಶೃಂಗಗಳು, ಈ 3ರಿಂದ ಆಯ್ದುಕೊಂಡಂಥ ಲೇಖನಗಳನ್ನು ಇಲ್ಲಿ ನಾವು ನೋಡ್ತೀವಿ. ಹಿಂದೆಯೇ ಅವರ ಕೆಲವು ಸಾಹಿತಿಗಳಿಗೆ ಸಂಬಂಧಪಟ್ಟ, ವಿದ್ವಾಂಸರಿಗೆ ಸಂಬಂಧಪಟ್ಟ ಲೇಖನಗಳನ್ನು ನಾವು ನೋಡಿಯೇ ಇದ್ವಿ. ಅದರ ಉತ್ತರಾರ್ಧವಾಗಿ ಇದು ಬರ್ತಾ ಇದೆ. ಹಿಂದಿನ ಆ ಪುಸ್ತಕವನ್ನು ಪ್ರೇಕ್ಷಾ ಪ್ರತಿಷ್ಠಾನ ಹೊರತಂದಿತ್ತು. ಈಗ ಇದನ್ನು ರಾಷ್ಟ್ರೋತ್ಥಾನ ತರ್ತಾ ಇರೋದು ಮುದಾವಹ. ಇಲ್ಲಿ ಅನೇಕ ವ್ಯಕ್ತಿಗಳ ವ್ಯಕ್ತಿಚಿತ್ರವನ್ನು ಕೊಟ್ಟಿದ್ದಾರೆ ಅಂತಂದ್ರಲ್ಲ, ಇವರು ಮತ್ತು ವಿಶ್ವಾಸವರು ಹೇಳಿದಂತೆ ಪ್ರತಿಯೊಬ್ಬರನ್ನೂ ಇವರು ಬಲ್ಲವರಾಗಿದ್ದರು. ನಾಮೂಲಂ ಲಿಖ್ಯತೆ ಕಿಂಚಿತ್ ನಾನಪೇಕ್ಷಿತ ಮುಚ್ಯತೆ ಅನ್ನೋ ಮಾತು ಇಲ್ಲಿಯೂ ಕೂಡ ಅನ್ವಿತವಾಗುತ್ತದೆ. ಪಿ ಕೋದಂಡರಾಯರು ಮತ್ತು ಟಿ ಶರ್ಮಾ, ತೀತಾ ಶರ್ಮಾ ಅವರು, ಯಾದವರಾವ್ ಜೋಶಿಯವರು, TR ಶಾಮಣ್ಣ ಅವರು ಮತ್ತು ಮರಿಗೌಡರು. ಅವರು ಸಸ್ಯಶಾಸ್ತ್ರದಲ್ಲಿ ಕೋವಿದರಾದವನು. ನಮ್ಮ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಎಲ್ಲ ಉಳಿದದ್ದು ಅವರ ಕಣ್ಗಾವಲಿಂದ. ಮತ್ತು ಗ್ರಂಥಾಲಯಕ್ಕೆ ಹಿರಿತಲೆಯಾದಂಥವರು SR ರಂಗನಾಥನ್ ಅವರು. ಮತ್ತು ವೇದಾಂತಂ ಸುಬ್ಬಯ್ಯ ಅಂತ ಅವರು ವೇದಾಂತಿಗಳು. ರತ್ನವಿಲಾಸ್ ರೋಡ್ ಅಂತ ಎಲ್ರಿಗೂ ಗೊತ್ತಿದೆ, ಬಸವನಗುಡಿನಲ್ಲಿ, ಅಲ್ಲಿ ಅವರ ಮನೆ ಇದ್ದಿದ್ದು. ವೇದಾಂತ ಪ್ರಚಾರವನ್ನು ಜೀವನ ಧರ್ಮವಾಗಿ ಮಾಡಿದವರು. ಆಮೇಲೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ತಮಗೆಲ್ಲರಿಗೂ ತಿಳಿದೇ ಇರುತ್ತದೆ. ಅವರ ಏಗ್ದಾಗೆಲ್ಲ ಐತೆ ಇರ್ಬೋದು, ಮತ್ತು ಮರೆಯಲಾದೀತೆ ಇರ್ಬೋದು, ಸ್ಮರಣೆಯೊಂದೇ ಸಾಲದೆ, ಇಂಥ ಅದ್ಭುತವಾದ ಕೃತಿಗಳು ಎಲ್ಲರಿಗೂ ಬೇಕಾದಂಥವು. ಮತ್ತು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು, GP ರಾಜರತ್ನಮ್ಮವರು ಮತ್ತು SV ನಾರಾಯಣಸ್ವಾಮಿ ರಾಯರು, ಪ್ರಸಿದ್ಧವಾದ ಚಾಮರಾಜಪೇಟೆ ಫೋರ್ಟ್ ಹೈಸ್ಕೂಲ್ ಶ್ರೀರಾಮ ಸೇವಾ ಮಂಡಳಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದವರು. ನಾಟ್ಯಾಚಾರ್ಯ VS ಕೌಶಿಕ್ ಅವರು, V ಸುಬ್ರಹ್ಮಣ್ಯ ಕೌಶಿಕ್ ಅವರು. ಆಮೇಲೆ ಸಂಗೀತ ಕೋವಿದರು, ಸಂಗೀತ ಶಾಸ್ತ್ರಜ್ಞರು ಆದಂಥ N ಚೆನ್ನಕೇಶವನೆಯವರು. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರಕ್ಕೆ ಸೇರಿದ ಗಾಯಕರು, ಆಗ್ರಾ ಘರಾಣೆಯ ರಾಮರಾವ ನಾಯಕರು ಮತ್ತು ಹಾರ್ಮೋನಿಯಂ ವಾದನದಲ್ಲಿ ಪ್ರಸಿದ್ಧಿ ಪಡೆದಂಥ RV ಶೇಷಾದ್ರಿ ಗವಾಯಿಗಳು. ಇವರೆಲ್ಲರ ವ್ಯಕ್ತಿಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಒಳ್ಳೆಯ ಪ್ರಸ್ತಾವನೆಯನ್ನು ಬರೆದಿದ್ದಾರೆ ವೇದವ್ಯಾಸವರು, ಹರಿಕುಮಾರ್ ಸೇರಿ, ಹರಿ ರವಿಕುಮಾರ್. ಅದಾದ ಮೇಲಿಂದ ಕೊನೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಸಾಮಗ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ವಿಶಿಷ್ಟವಾದಂಥ ಸಂಸ್ಕೃತ ಶಬ್ದಗಳಿಗೆ ಅರ್ಥ, ಉಚ್ಚಾರಣೆ, ಆಧಾರ ಗ್ರಂಥಗಳು, ರಾಮಸ್ವಾಮಿಯವರ ಜೀವನ ಸಾಧನೆ ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಒಟ್ಟಲ್ಲಿ ನೋಡುವಾಗಲೇ ಕಣ್ಣಿಗೆ ಮನಸ್ಸಿಗೆ ತುಂಬುವಂಥ ರೀತಿಯ ಪುಸ್ತಕಗಳು. ಇವೆಲ್ಲ ಹಿಂದೆ ಕನ್ನಡದಲ್ಲಿ ಬಂದಿದ್ದೇ ಹೌದು. ಆದರೆ ಕನ್ನಡಿಗರ ದೊಡ್ಡತನ ಬೇರೆಯವ್ರಿಗೆ ಗೊತ್ತಾಗೋದು ಹೇಗೆ? ಅದಕ್ಕೆ ಅನುವಾದಗಳೇ ಬೇಕು. ಅದು ಅನುವಾದಗಳು ಮೂಲವನ್ನು ಚೆನ್ನಾಗಿ ಬಲ್ಲವರು, ಆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಅವುಗಳಿಗೆ ಜೀವಕಳೆ ಬರೋದಿಲ್ಲ. ಅಂಥ ಒಂದು ಜೀವಕಳೆ ಬರುವಂಥ ಅನುವಾದಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಅವರು ಪಿ ಕೋದಂಡರಾಯರು, ಅವರು ವಿಜ್ಞಾನಶಾಸ್ತ್ರವನ್ನು ಓದಿದಂಥವರು. ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾಗಿದ್ದರು, ಜೀವಶಾಸ್ತ್ರದ ಅಧ್ಯಾಪಕರಾಗಿದ್ದರು. ಪಾಂಡುರಂಗಿ ಅಂತ ಪ್ರಸಿದ್ಧವಾದ ಶ್ರೋತ್ರಿಯ ಮನೆತನ, ಅದಕ್ಕೆ ಸೇರಿದವರು. ಆದರೆ ಅವರು ವಿದೇಶಿ ಮಹಿಳೆಯನ್ನು ಮದುವೆ ಆಗಿದ್ದರು. ಅವರು ನೋಡೋಕ್ಕೆ ಮೇಲ್ನೋಟಕ್ಕೆ ಒಂದು ರೀತಿ ವೈಚಾರಿಕರು ಅನ್ನುವಂತೆ ಇದ್ದರು. ಆದರೆ ಶುಷ್ಕ ವೈಚಾರಿಕತೆ ಅಲ್ಲ, ಕ್ರಿಯಾತ್ಮಕವಾದದ್ದಾಗಿತ್ತು. ಯಾವುದನ್ನೂ ಕೂಡ ವಾಸ್ತವಗೊಳಿಸಬೇಕು ಅಂತ,
ಪ್ರತಿಯೊಂದು ಸಾಮಾಜಿಕವಾದ ಕಳಕಳಿಗೂ ಅವ್ರ ಹಿಂದೆ ದುಡಿತ ಎಷ್ಟಿತ್ತು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ. ಈಗೆಲ್ಲ ನಮಗೆ ಶವ ಸಾಗಾಣಿಕೆ ಒಂದು ಮಟ್ಟಕ್ಕೆ ಸುಲಭವಾಗಿದೆ. ನಮಗೆ ಗೊತ್ತಿರತಕ್ಕಂಥದ್ದೇ ಕ್ರಿಮಿಟೋರಿಯಮ್ಮಿಂದ ವ್ಯಾನ್ ಬರುವಂಥದ್ದು. ಈಗೆಲ್ಲ ಬೇಕಾದಷ್ಟು ವೈಕುಂಠ ಯಾತ್ರಾ, ಕೈಲಾಸ ಯಾತ್ರಾ, ಎಲ್ಲ ಯಾತ್ರಾ ಸರ್ವೀಸ್ಗಳು ಬಂದಿವೆ. ಹಿಂದೆ ಅಂಥದ್ದೇನೂ ಇರಲಿಲ್ಲ. ಆ ರೀತಿಯಾದ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದ್ರಿಂದ ಮೊದಲುಗೊಂಡು ದುಡಿದಿದ್ರು. ಮತ್ತು ಅದು ಯಾವ ರೀತಿಯಾದದ್ದು? ಅಪ್ಪಟ ಅಹಿಂಸಾವ್ರತದ್ದು. ಅಂದರೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾವ ಹೋರಾಟವನ್ನು ಮಾಡಿಲ್ಲ. ಪಿ ಕೋದಂಡರಾಯರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳಿಗೆ ತುಂಬ ಆತ್ಮೀಯರಾಗಿದ್ದವರು, ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯರು. ಆ ದೃಷ್ಟಿಯವರದು. ಅಂತಂದರೆ ಕಾನೂನನ್ನು ಮುರಿಯುವಂಥದ್ದಲ್ಲ, ಕಾನೂನಿನ ಮಾರ್ಗದಲ್ಲಿಯೇ ಸೆಣಸಾಡ್ತಕ್ಕಂಥದ್ದು ಅಂತ. ಅದಕ್ಕೆ ತುಂಬ ಸಂಯಮ ಬೇಕು, ತುಂಬ ತಾಳ್ಮೆ ಬೇಕು, ಮತ್ತು ಎಲ್ಲಕ್ಕಿಂತ ಸತ್ಯದಲ್ಲಿ ತುಂಬ ದೊಡ್ಡ ನಿಷ್ಠೆ ಬೇಕು. ಆ ರೀತಿಯಾದ ವ್ಯಕ್ತಿತ್ವ, ಅದನ್ನು ಚಿತ್ರಿಸ್ತಾರೆ. ತೀತಾ ಶರ್ಮರು ಇತಿಹಾಸವನ್ನು ಬಲ್ಲವರು, ಸಾಹಿತ್ಯವನ್ನು ಬಲ್ಲವರು, ಪತ್ರಕರ್ತರು. ಅವರ ವ್ಯಕ್ತಿತ್ವ ಇಷ್ಟು ಉಜ್ವಲವಾದದ್ದು ಅನ್ನೋದನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಯಾದವರಾವ್ ಜೋಶಿಯವರಂತೂ ಭೀಮಸೇನ್ ಜೋಶಿ ಅಂತವರೇ ಮೆಚ್ಚಿಕೊಂಡಂಥ ಗಾಯಕರಾಗಬೇಕಾದಂಥವರು. ಅವರು ಸಮಾಜ ಸೇವೆಗೆ ಹೇಗೆ ತಮ್ಮನ್ನು ತೆತ್ತುಕೊಂಡ್ರು ಅನ್ನುವ ಚಿತ್ರವನ್ನು ಕೊಡ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಾರ್ಮಿಕವಾದಂಥ ಘಟನೆಗಳನ್ನು ಅದರ ಜೊತೆಗೆ ಹೆಣೆದಿದ್ದಾರೆ. ಟಿ ಆರ್ ಶಾಮಣ್ಣ ಕೂಡ ಅದೇ ರೀತಿ ರಾಜಕಾರಣದಲ್ಲಿ ಶುದ್ಧಾಸ್ತರಾಗಿ ಸಮಾಜದ ಜೊತೆಗೆ ಕಾಳಜಿಯಿಂದ ಉಳ್ಕೊಂಡಂಥವ್ರು. ಇಂಥವ್ರನ್ನೆಲ್ಲ ಈ ಕಾಲದಲ್ಲಿ ನೋಡೋದು ಬಹಳ ಕಷ್ಟ. ಮರಿಗೌಡರದು ಅದೇ ರೀತಿಯಾದಂಥ ವ್ಯಕ್ತಿತ್ವ. ಎಸ್ ರಂಗನಾಥನ್ನವರು ಭಾರತೀಯ ಗ್ರಂಥಾಲಯಕ್ಕೆ ಒಂದು ಹೊಸ ರೂಪ ಕೊಟ್ಟಂಥವರು. ವೇದಾಂತಂ ಸುಬ್ಬಯ್ಯನವ್ರ ಬಗ್ಗೆ ಮೊದಲೇ ನಾನು ಹೇಳಿದೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ವ್ಯಕ್ತಿ ವಿಷಯ ಅಂತೂ ಈ ಕಾಲಕ್ಕೂ ಜನಗಳಿಗೆ ಗೊತ್ತಿರುವಂಥದ್ದೇ. ಅವ್ರು ನೋಡಿ ತಮಗೆ ಮದುವೆ ಬೇಡ ಅಂತಿತ್ತು. ಆದರೆ ಮದುವೆ ಬೇಡ ಅಂತಿದ್ದರೆ ತಾಯಿ ಬಲವಂತ ಮಾಡ್ತಾಳೆ ಅಂತಾದರೆ ಏನು ಮಾಡಬೇಕು? ಅದಕ್ಕೊಂದು ಹೋಲಿಕೆ ಸಿಗುವುದೇನಂತಂದರೆ, ತಮಿಳಿನ ಸಂಗಮ್ ಯುಗಕ್ಕೆ ಹೋಗಬೇಕು. ಅವ್ವಯ್ಯಾರ್ ಮಾಡಿದ ಕಥೆ ಮಾಡಿದ್ರು. ಅವ್ವಯ್ಯಾರ್ ಅಂತ ಸಂತ ಕವಿಯಿತ್ರಿ ಆಕೆ, ಶಿವಭಕ್ತೆ, ಮತ್ತು ಅವಳಿಗೆ ಮದುವೆ ಬೇಡ, ತಾನು ವೈರಾಗ್ಯಶಾಲಿನಿಯಾಗಿರಬೇಕು ಅಂತಿತ್ತು. ಆದರೆ ಎಲ್ಲರೂ ಸುಂದರಿ ತರುಣಿ ಮದುವೆ ಆಗೋಕ್ಕೆ ಬಯಸ್ತಾರೆ. ಆಗ ಅವಳು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಕಾಲದಲ್ಲಿ ತನಗೆ ಮುಪ್ಪು ಕೊಟ್ಟುಬಿಡು ಅಂತ ಕೇಳಿದ್ಲಂತೆ. ಹಾಗಾಗಿ ಅವಳು ಕುಮಾರಿಯಾಗಿದ್ದಾಗಲೇ ವೃದ್ಧೆ ಆಗಿಬಿಟ್ಲು. ಒಂದು ರೀತಿ ಆಗರ್ಭ ವೃದ್ಧೆ ಅಂತ ಅನ್ಬೋದು. ಅವ್ವೆಯಾರ್, ತಮಿಳಿನಲ್ಲಿ ಯಾರ್ ಅಂತಂದರೆ ಗೌರವನೀಯವಾದದ್ದು, ಅವ್ವೆಯವರು ಅಂತ, ಹಾಗಾದಳು ಅಂತ. ಇವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ಆ ಥರ ಪವಾಡ ಸಾಧ್ಯವಿಲ್ವಲ್ಲ. ಹೋಗಿ ಡೆಂಟಿಸ್ಟ್ ಹತ್ರ ಅಷ್ಟು ಹಲ್ಲು ಕೀಳಿಸ್ಕೊಂಡ್ಬಿಟ್ರಂತೆ. ಬೊಚ್ಚು ಬಾಯಿ ಆಯಿತು. ಇನ್ನು ಯಾವ ಹುಡುಗಿನೂ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ದಂತಾವಲಿ ವಿಗಲಿತ, ಹೋಯ್ತು, ಮುಗೀತು ಕಥೆ. ಹಾಗೆ ಆ ಥರದ್ದು. ಇನ್ನು ಅವರು ಹಳ್ಳಿಗಳ ಶಾಲೆಗಳಲ್ಲಿ ದುಡಿದ ಬಗೆ ಎಂಥದ್ದು, ಅಲ್ಲಿ ಜನರನ್ನು ಜಾಗರಣ ಮಾಡಿದ್ದು ಹೇಗೆ, ಕಲೆಗೆ ಸಾಹಿತ್ಯಕ್ಕೆ ಅವ್ರನ್ನ ತೊಡಗಿಸಿದ್ದು ಹೇಗೆ, ಎಲ್ಲಕ್ಕಿಂತ ಮಿಗಿಲಾಗಿ ಅಂತಃಕರಣ ಪ್ರೀತಿ ಅದು ಯಾವ ರೀತಿಯಾದದ್ದಿತ್ತು ಅನ್ನೋದನ್ನೆಲ್ಲವನ್ನು ಇವರು ಫಸ್ಟ್ ಹ್ಯಾಂಡ್ ರೈಟಿಂಗ್ ಆಗಿ ಕೊಡ್ತಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು, ಜಿ ಪಿ ರಾಜರತ್ನಂ ಇವರ ವ್ಯಕ್ತಿ ಚಿತ್ರಗಳಲ್ಲಿ ಪ್ರಮುಖವಾಗಿ ಅವರ ಸಾಹಿತ್ಯದ ಯೋಗದಾನವನ್ನು ಕುರಿತು ಹೇಳಿದ್ದಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರವರಂತೂ ಹಾಸ್ಯವನ್ನು ಯಾವುದೇ ವ್ಯಂಗ್ಯ ಕಟಕಿ ಇಲ್ಲದೆ ಸಂತೋಷವಾಗಿ ಸವಿಯಬಹುದಾದದ್ದು ಹೇಗೆ ಅಂತ ತೋರ್ಪಡಿಸಿಕೊಟ್ರು. ಬಹಳ ಸುಲಭವಾದದ್ದು ಇನ್ನೊಬ್ಬರನ್ನು ನೋಡಿ ನಗುವುದು. ಆದರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ನಾವು ನಮ್ಮೊಳಗೆ ನಮ್ಮ ಸಮಾಜದಲ್ಲೇ ಈ ಥರದ್ದು ಏರು ತಗ್ಗು, ಮೇಲು ಕೀಳು, ಓರೆ ಕೋರೆ ಇರುತ್ತದೆ, ಅದಕ್ಕಾಗಿ ಯಾರೂ ಬೇಸರ ಪಡಬೇಕಾಗಿಲ್ಲ, ಸಂತೋಷ ಪಡುವುದು ಹೇಗೆ ಅಂತ ತೋರ್ಪಡಿಸಿಕೊಟ್ಟವರು. ಮತ್ತು ಅವರು ಸಾಹಿತ್ಯದ ಹಾಸ್ಯದಲ್ಲಿ ಮಾತ್ರವಲ್ಲದೆ ಹೃದಯ ಸ್ಪರ್ಶಿಯಾದಂಥ ಮಾರ್ಮಿಕವಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಒಂದು ಹೇಮಾವತಿ ಸಾಕು ನಮಗೆ ಗೊತ್ತಾಗುತ್ತೆ ಎಂಥದ್ದು ಅಂತ. ಇನ್ನು ಬೇರೆ ಭಾಷೆಗಳನ್ನು ಕಲಿತರು. ಅವರು ಜೈಲಿನಲ್ಲಿದ್ದಾಗ ಗುಜರಾತಿ ಕಲಿತರು, ಮರಾಠಿ ಕಲಿತರು, ಹಿಂದಿ ಕಲಿತರು. ಈ ಎಲ್ಲ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕೆ ಎಂ ಮುನ್ಷಿಯವರ ಭಗವಾನ್ ಕೌಟಿಲ್ಯ ಅಂಥದ್ದನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರು ನೇರವಾಗಿ ಗುಜರಾತಿಯಿಂದ. ಮರಾಠಿಯಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಇವರು ಯಯಾತಿ ಮೊದಲಾದ ಕಾದಂಬರಿಗಳನ್ನು ಬರೆದು ಪ್ರಸಿದ್ಧರಾದ ವಿ ಎಸ್ ಖಾಂಡೇಕರ್ ಅವರು. ಆ ವಿ ಎಸ್ ಖಾಂಡೇಕರ್ ಅವರ ಕ್ರೌಂಚವಧ ಕಾದಂಬರಿ ಅಂತ ತಂದುಕೊಟ್ರು. ಕಂಚಿ ಪರಮಾಚಾರ್ಯರ ಭಾಷಣಗಳನ್ನು ಇವರು ಪರಮಾಚಾರ್ಯರ ಭಾಷಣ ಮಾಲಿಕೆಯಾಗಿ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ರು. ಈ ಥರದ್ದು ಎಷ್ಟೊಂದನ್ನು ಇವರು ಮಾಡಿದ್ದನ್ನು ನಾವು ನೋಡ್ತೀವಿ. ಜೊತೆಗೆ ನಿಜವಾದ ಗಾಂಧಿವಾದಿಯಾಗಿ ಬದುಕಿದ್ರು. ಇದು ಬಹಳ ಕಷ್ಟ. ಆಗೆಲ್ಲ ಇದ್ದಿದ್ದು ಒಬ್ಬರೇ ಗಾಂಧಿ. ಒಂದು ರೀತಿ ಸುಲಭವೂ ಇತ್ತು ಅನಿಸುತ್ತೆ. ಆಮೇಲೆ ರಾಜರತ್ನಂ ಅವ್ರದ್ದು, ಅವ್ರ ವ್ಯಕ್ತಿತ್ವ ಎಂಥದ್ದು. ಅವರು ಕ್ಲಾಸ್ನಲ್ಲಿ ಒಮ್ಮೆ ಅಧ್ಯಾಪಕರು, ನೀವೆಲ್ಲ ರತ್ನಗಳ ಕಂಡ್ರಯ್ಯ, ರತ್ನಗಳು ಅಂತ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಯಲ್ಲಿ ಮಾತಾಡಿದ್ರು. ರತ್ನಗಳು ಅಂದರೆ ನಿಷ್ಪ್ರಯೋಜನಗಳು ಅಂತ. ಇವರು ಅಲ್ಲಿವರೆಗೂ
ಗುಂಡ್ಲ ಪಂಡಿತ ರಾಜಯ್ಯಂಗಾರ್ ಅಂತ ಇದ್ದವರು ತಮ್ಮ ಹೆಸರನ್ನು ರಾಜರತ್ನಂ ಅಯ್ಯಂಗಾರ್ ಅಂತ ಮಾರ್ಪಡಿಸ್ಕೊಂಡ್ಬಿಟ್ರು. ಮಾರನೇ ದಿವಸ ಹಾಜರಿ ಹಾಕೋವಾಗ ಅಧ್ಯಾಪಕರು ರಾಜಯ್ಯಂಗಾರ್ ಅಂದರೆ ಇವರು ಅಟೆಂಡೆನ್ಸ್ ಹೇಳಲೇ ಇಲ್ಲ. ಯಾಕಯ್ಯ ಏನು ಎದುರಿಗೆ ಕೂತಿದ್ಯಾ ಅಂದರೆ ಇಲ್ಲ ನನ್ನ ಹೆಸರು ಅದಲ್ಲ ಅಂತ. ಅಂದರೆ ನೀವು ನಿನ್ನೆ ರತ್ನಗಳು ಅಂತ ಎಲ್ಲರನ್ನು ಬೈದರಲ್ಲ, ನಾನು ಆ ರತ್ನವೇ ಹೌದು ಅಂತ. ರಾಜರತ್ನಂ ಅವರು ಕೆಚ್ಚು ನೋಡಿ ಯಾವ ರೀತಿ ಆದದ್ದು. ಒಳ್ಳೆಯ ಕನ್ನಡ ಅಂದರೆ ಅವರ ಭಾಷೆಯನ್ನು ನೋಡಿ ಕಲ್ತ್ಕೊಳ್ಬೇಕು. ಕನ್ನಡಕ್ಕೆ ಜನವನ್ನು ತೊಡಗಿಸೋದು ಹೇಗೆ ಅನ್ನೋದಕ್ಕೆ ಅವರ ಭಾಷೆಯನ್ನು ನೋಡಿ, ಅವರ ಬದುಕನ್ನು ನೋಡಿ ತಿಳ್ಕೊಳ್ಬೇಕು. ಆ ರೀತಿಯಾದ ಮಹಿಮಶಾಲಿಗಳು ಇವತ್ತಿಗೂ ಒಂದು ಜೈನವಾಗಲಿ, ಬೌದ್ಧವಾಗಲಿ, ಯಹೂದ್ಯವಾಗಲಿ, ಇಸ್ಲಾಂ ಆಗಲಿ, ಕ್ರೈಸ್ತವಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ವಿಷಯಗಳೇನಿವೆ ಅದನ್ನು ಮಕ್ಕಳಿಗೆ ಕೊಡಬೇಕು ಅಂದರೆ ರಾಜರತ್ನಂ ಅವರ ಪುಸ್ತಕಗಳೇ ಶರಣ್ಯ ಅಂತ ಗೊತ್ತಾಗುತ್ತದೆ. ಮತ್ತು ಅವರು ಹಳೆಯ ಕಾಲದ ಪಂಪ, ರನ್ನ, ಕುಮಾರವ್ಯಾಸ, ಲೀಲಾಶುಕ ಮತ್ತು ಬುದ್ಧ ಈ ರೀತಿಯಾದವರ ಬಗ್ಗೆ ಬರೆಯೋದಷ್ಟೇ ಅಲ್ಲದೆ ತಮ್ಮ ಸಮಕಾಲೀನರು DVG, ಗೋವಿಂದ ಪೈ ಇಂಥವರ ಸಾಹಿತ್ಯದ ಬಗ್ಗೆ ಕೂಡ ಸಾಕಷ್ಟು ಬರೆದರು. ಅವರೇ ಹೇಳ್ಕೊಳ್ತಾ ಇದ್ರು ಸಾಹಿತ್ಯ ಪರಿಚಾರಿಕೆ ನನ್ನದು ಅಂತ. ಇಂಥ ವ್ಯಕ್ತಿತ್ವವನ್ನು, ಅವರ ಸಾಹಿತ್ಯವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತು ನಾರಾಯಣ ಸ್ವಾಮಿ ರಾಯರದು ಅದೇ ರೀತಿಯಾಗಿ. ಈ ಕಾಲದಲ್ಲಿ ಬಹಳ ಸುಲಭ, ಯಾವುದಕ್ಕೂ ಬೇಗ ದೇಣಿಗೆ ಸಿಗುತ್ತದೆ. ನಮಗೆ ಗೊತ್ತಿರುವಂತೆ ಕಾರ್ಪೊರೇಟ್ ಸ್ಪಾನ್ಸರ್ಸೇ ಇದ್ದಾರೆ. ಆಗ ಇಲ್ಲದ ಕಾಲದಲ್ಲಿ ಬೆಂಗಳೂರಿಗೆ ಆ ರಾಮನವಮಿಯ ಉತ್ಸವದಲ್ಲಿ ತಿಂಗಳಗಟ್ಟಲೆ ಅಖಂಡವಾದ ಸಂಗೀತ ರಸದೌತಣವನ್ನು ಮಾಡಿಕೊಟ್ರಲ್ಲ, ಅದಕ್ಕೆ ಅವರು ಪಟ್ಟಂಥ ಪಾಡು ಅದನ್ನೆಲ್ಲ ಚಿತ್ರಿಸಿ ಕೊಡ್ತಾರೆ. ಇನ್ನು ನಾಟ್ಯಾಚಾರ್ಯ VS ಕೌಶಿಕ್ ಅವರು ಅದೇ ತರಹ ಕನ್ನಡ ನಾಡಿನದಾದ ಒಂದು ಶೈಲಿಯಲ್ಲಿ ನೃತ್ಯ ಇರಬೇಕು ಅಂತ ಅವರು ಹೆಣಗಾಡಿದವರು. ನೋಡಿ, ವೇದಾಂತ ದೇಶಿಕರ ಸಂಕಲ್ಪ ಸೂರ್ಯೋದಯದಂಥ ರೂಪಕವನ್ನು ರಂಗಕ್ಕೆ ತಂದುಕೊಟ್ಟವರಿರ್ಬೋದು, DVG ಅವರ ಅಂತಃಪುರ ಗೀತೆಗಳಿಂದ ರಂಗಕ್ಕೆ ತಂದವರಿರ್ಬೋದು. ಮತ್ತು ಕನ್ನಡದಲ್ಲಿ ಒಂದು ಅಧಿಕೃತವಾದ ನೃತ್ಯ ಸಂಬಂಧಿ ಪುಸ್ತಕ ಇರಬೇಕು ಅಂತ ಭರತನಾಟ್ಯ ದಿಗ್ದರ್ಶನ ಇಂಥದ್ದು ಮಾಡಿದ್ದು. ಮತ್ತು ಅಷ್ಟೂ ಮಾಡಿದ್ದು ತಮ್ಮ ಕಷ್ಟ, ನಷ್ಟ, ಒದ್ದಾಟ ಇತ್ಯಾದಿಗಳ ನಡುವೆಯೇ. ಅವರ ಆಕೃತಿ ನೋಡಿದ್ರೆ ವಾಮನ, ಅವರ ಆಶಯ ಕೆಲಸ ನೋಡಿದ್ರೆ ತ್ರಿವಿಕ್ರಮ. ಅದನ್ನು ನಾವಿಲ್ಲಿ ಕಾಣ್ತೀವಿ. ರಾಮರಾವ ನಾಯಕರದು ಅದೇ ರೀತಿಯಾದ ಸ್ನಿಗ್ಧ ವ್ಯಕ್ತಿತ್ವ. ಆಗ್ರಾ ಘರಾಣೆಯ ಪ್ರತಿಷ್ಠಿತ ಗಾಯಕರಲ್ಲಿ ಅವರೊಬ್ಬರಾಗಿದ್ದರು. ಹಾಗಿದ್ದರೂ ಅವರು ಸರಳವಾಗಿದ್ದರು. ಮತ್ತು ಅವರು ನಿತ್ಯ ಪುರಂದರದಾಸರಂತೆ ಅವರ ವೃತ್ತಿ. ಆಮೇಲೆ ಅವರು ಮಾಧುಕರಿ ವೃತ್ತಿಯನ್ನು ಕೂಡ ದಾಸರ ಜಯಂತಿಯಲ್ಲೆಲ್ಲ ಮಾಡ್ತಾಯಿದ್ರು. ಅಂದರೆ ತಾನು ದೊಡ್ಡ ಸಂಗೀತಗಾರ ಅಂತಂದುಕೊಂಡು ಈ ಮಾಧುಕರಿ ಇತ್ಯಾದಿಯನ್ನು ಉಪೇಕ್ಷೆ ಮಾಡಬಾರ್ದು ಅನ್ನೋ ದೃಷ್ಟಿ ಇದೇ ಚಾಮರಾಜಪೇಟೆಯಲ್ಲೇ ಇದ್ದಂಥವರು. ಅವರ ವ್ಯಕ್ತಿ ಚಿತ್ರವನ್ನು ಕೊಡ್ತಾರೆ. ಆಮೇಲೆ RV ಶೇಷಾದ್ರಿ ಗವಾಯಿಗಳು ಸಂಗೀತಕ್ಕೆ ಒಂದು ಪತ್ರಿಕೆ ಮಾಡಿದವರು. ಆಮೇಲೆ ಯಾರಿಗೂ ಸಂಗೀತ ಪಾಠಗಳನ್ನು ಆರಂಭ ಮಾಡಿಸಿಕೊಟ್ಟು ನಿರ್ಮಮವಾಗಿ ನಿರ್ಲಿಪ್ತವಾಗಿ ಬದುಕಿದವರು. ನೋಡಿದ್ರೆ ಅವರು ಬಂದದ್ದು ಕರ್ನಾಟಕ ಸಂಗೀತದ ತವರು ಮನೆ ಅನ್ನುವಂಥ ತಮಿಳುನಾಡಿನ ಕಡೆಯಿಂದ. ಅರೆ ತೆತ್ತುಕೊಂಡಿದ್ದು ನೋಡಿದರೆ ಹಿಂದೂಸ್ತಾನಿಗೆ. ಹೀಗೆ ಯಾವುದೂ ವೈಷಮ್ಯವಿಲ್ಲ, ವಿರೋಧವಿಲ್ಲ. ಈ ರೀತಿಯಾದ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ರಾಮಸ್ವಾಮಿಯವರು ಚಿತ್ರಿಸಿಕೊಟ್ಟಿದ್ದಾರೆ. ಒಂದೊಂದರೊಳಗೂ ಇರುವ ಘಟನೆಗಳನ್ನು ವಿಸ್ತರಿಸ್ತಾ ಹೋದರೆ ಸಮಯಾಭಾವ. ನನಗೆ 25 ನಿಮಿಷ ಅಂತ ಹೇಳಿದ್ರು, ಈಗಾಗಲೇ ನಾನು ಅದನ್ನು ಮೀರಿಸಿ 5 ನಿಮಿಷ ತೊಗೊಂಡಿದ್ದೀನಿ. ಆದರೆ ಒಂದನ್ನು ಮಾತ್ರ ನಾನು ಹೇಳಬಲ್ಲೆ. ರಾಮಸ್ವಾಮಿಯವರ ಮೂಲ ಕೃತಿಯನ್ನು ಓದಿ ಯಾರು ಏನು ಸಂತೋಷಪಟ್ಟರು, ಆ ಭಾಗ್ಯ ಇಲ್ಲದ ಕನ್ನಡೇತರರಿಗೆ ಇದು ಬೇಕು ಅಂದರೆ ಕಾಣಸಿಗುತ್ತದೆ. ರಾಮಸ್ವಾಮಿಯವರು ತಮ್ಮ ಗುರುಗಳಾದ DVG ಅವರ ಹಾದಿಯಲ್ಲಿಯೇ ವ್ಯಕ್ತಿ ಚಿತ್ರಗಳನ್ನು ಅತ್ಯದ್ಭುತವಾಗಿ ಚಿತ್ರಿಸಿದರು. ಅದಕ್ಕೆ ಕಾರಣ ಏನೆಂದರೆ ತಮ್ಮನ್ನು ತಾವು ಇಲ್ಲವಾಗಿಸಿಕೊಂಡು ಆ ವ್ಯಕ್ತಿಗಳನ್ನು ಘಟನೆಗಳ ಮೂಲಕ ತೋರಿಸುವುದರಿಂದ. ಯಾಕೆಂದರೆ ವ್ಯಕ್ತಿಗಳ ಬಗ್ಗೆ ನಾವು ಏನು ಹೇಳಿದ್ರೂ ಅದು ಗುಣವಾಚಕ ಅಡ್ಜೆಕ್ಟಿವ್ಸ್ ಆಗುತ್ತವೆ. ಹಾಗೆ ಅಡ್ಜೆಕ್ಟಿವ್ಸ್ ಇಲ್ಲದೆ ಅನೆಕ್ಡೋಟ್ಸ್ ಆಗಬೇಕು, ಸಂದರ್ಭಗಳಾಗಬೇಕು. ಆಗ ನಮ್ಮ ಮನಸ್ಸಿಗೆ ಮುಟ್ಟುತ್ತದೆ. ವಿಶೇಷಣಗಳು ತಮ್ಮಂತೆ ತಮಗೇನು ಪುಷ್ಟಿ ಇರೋದಿಲ್ಲ. ವಿಶೇಷಣ ಬೆಳಕಿಲ್ಲದ ಮೂಲೆಯಲ್ಲಿಟ್ಟ ರತ್ನ ಇದ್ದಂತೆ. ಅದು ರತ್ನ ಇದ್ದರೂ ಇಜ್ಜಲಿದ್ದರೂ ಅದರ ಮೇಲಿಲ್ಲ. ಆದರೆ ಸಂದರ್ಭಗಳು ಅನ್ನುವಂತಹ ಒಂದು ಬೆಳಕು ಬಿದ್ದರೆ ಯಾವ ವಿಶೇಷಣಕ್ಕೂ ಕಾಂತಿ ಬರುತ್ತದೆ. ಮತ್ತು ಯಾವ ರತ್ನ ಇಲ್ಲದೇ ಇದ್ದರೂ ಬರೀ ದೀಪ ಇದ್ದರೆ ಸಾಕು, ಎಲ್ಲ ಬೆಳಗಲ್ಪಡುತ್ತದೆ. ಆ ರೀತಿಯಾದದ್ದು. ಹೀಗೆ ವ್ಯಕ್ತಿಗಳನ್ನು ತೋರಿಸುವುದಕ್ಕೆ ನಮಗೆ ಬೇಕಾಗಿರುವಂಥ ಘಟನೆಗಳು ಅವರ ಗುಣಶೀಲಗಳನ್ನು ನಮ್ಮ ಹತ್ತಿರಕ್ಕೆ ತಂದುಕೊಡುತ್ತವೆ. ಆ ಕೆಲಸ ಮಾಡಿದೆ. ಹೀಗಾಗಿ ಒಂದು ರೀತಿಯಲ್ಲಿ ನೋಡಿದ್ರೆ ಈ ಮೂರೂ ಕೂಡ ಸಾಹಿತ್ಯ ಕೃತಿಗಳೇ. ಮತ್ತು ಮೂರೂ ಕೂಡ ವ್ಯಕ್ತಿತ್ವವನ್ನು ಕುರಿತದ್ದೇ, ವ್ಯಕ್ತಿತ್ವದ ಮೌಲ್ಯವನ್ನು ಕುರಿತದ್ದೇ ಆಗಿದೆ ಅಂತ ಅನಿಸುತ್ತೆ. ನನ್ನ ಗೆಳೆಯರೆಲ್ಲ ಇದ್ದಾರೆ, ಅವರ ಮಾತುಗಳನ್ನು ಜನ ಕೇಳಿದೆ. ಮತ್ತು ನನಗೆ ನಿಗದಿಯಾಗಿದ್ದ ಸಮಯ ಮೀರಿದ್ದೀನಿ ಅಂತ ನಾನು ಕೆಲವು ಮಾತುಗಳನ್ನು ಹೇಳದೆ ನಿಲ್ಲಿಸಿಕೊಂಡೆ. ವಿಶೇಷತಃ ಸಿಲ್ಯೂಟ್ ಆಫ್ ಎಕ್ಸಲೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತು ಹೇಳಬೇಕಾಗಿತ್ತು. ಯಾಕೆ ಹೇಳಬೇಕು ಅಂತಂದರೆ, ಇಂಗ್ಲೀಷ್ ಓದುಗರು ಯಾರಿದ್ದಾರೆ ಅವ್ರನ್ನ ನಮ್ಮ ಕನ್ನಡದ ಓದುಗರೇ ಪ್ರಭಾವಗೊಳಿಸಬೇಕಾಗಿದೆ. ನಮ್ಮ ಕನ್ನಡದ ಓದುಗರು ಮೊದಲು ಬಂದಂಥ 3 ಪುಸ್ತಕಗಳು ಯಾವುದಿವೆ, ದೀವಟಿಕೆಗಳು, ದೀಪ್ತಿಮಂತರು ಮತ್ತು ದೀಪ್ತಶಿಖರಗಳು, ಇವನ್ನೆಲ್ಲ ಓದಿದವರು
ಈ ಪುಸ್ತಕಗಳನ್ನು ತಮ್ಮ ಆತ್ಮೀಯರಿಗೆ, ಕನ್ನಡ ಬರದೇ ಇರತಕ್ಕಂಥ ಆದರೆ ಓದುವ ಅಭ್ಯಾಸ ಇರತಕ್ಕಂಥವ್ರಿಗೆ ಮತ್ತು ಗಂಭೀರವಾದ ಓದು, ನಮ್ಮ ಸಂಸ್ಕೃತಿ ಬಗ್ಗೆ ಪ್ರೀತಿ ಇದ್ದವರಿಗೆ ತೋರ್ಪಡಿಸಬೇಕು. ವಿಶೇಷತಃ ಪಕ್ಕದ ನೆರೆನಾಡು ತಮಿಳುನಾಡು, ಈ ಕಡೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರ ಭಾರತ, ಈ ರೀತಿಯಾದ ಪ್ರಾಂತಗಳು, ಬಂಗಾಳ, ಈ ಥರದವರಿಗೆ ನೋಡಿ ನಮ್ಮ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ. ಇಲ್ಲಿರುವ ಒಬ್ಬೊಬ್ಬರೂ ಕೂಡ ಯಾವುದೇ ಸಮಾಜಕ್ಕೆ ಒಂದು ಗೌರವ, ಹೆಮ್ಮೆ, ಮಾನ್ಯತೆ ತರಬಲ್ಲಂಥವ್ರು. ಮತ್ತು ಯಾರೊಬ್ಬರೂ ತಮಗಾಗಿ ತಾವು ದುಡಿಯಲಿಲ್ಲ, ಮತ್ತೊಬ್ಬರಿಗಾಗಿ ದುಡಿದ್ರು ಅದು ಬಹಳ ದೊಡ್ಡ ವಿಷಯ. ಆಮೇಲೆ ಪ್ರತಿಯೊಬ್ಬರಲ್ಲೂ ಒಂದು ಅನುಸ್ಯೂತವಾಗಿದ್ದೇನೆಂದರೆ ಲೋಕಪ್ರೀತಿ, ಸಂಸ್ಕೃತಿ ಪ್ರೀತಿ. ತಮ್ಮ ಉದ್ಯೋಗ ಒಂದು ಯೋಗವಾಗಿತ್ತು ಅವರಿಗೆ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಇಂಥವರು ನಿಮ್ಮ ಪ್ರಾಂತದಲ್ಲೂ ಇದ್ದಿರಬಹುದು. ಅವರನ್ನು ನೀವು ಇಂಗ್ಲೀಷ್ಗೆ ಅನುವಾದ ಮಾಡಿಕೊಡಿ, ನಮ್ಮ ಭಾಷೆಗೆ ಅನುವಾದ ಮಾಡಿಕೊಡಿ. ಹೀಗೆ ಭಾರತದಲ್ಲಿ ಎಷ್ಟು ದೊಡ್ಡ ವಿಭೂತಿಗಳಿದ್ದಾರೆ ಅನ್ನೋದನ್ನು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದು ಬಹಳ ಮುಖ್ಯ. ಈಗಂತೂ ಕನ್ನಡ ಪುಸ್ತಕ ಓದೋರು ಪ್ರಾಯಶಃ 40 ಅಥವಾ 35 ಮೇಲ್ಪಟ್ಟವರು ಅಂತ ನನಗೆ ನಗರದಲ್ಲಿ ಅನ್ನಿಸ್ತಾ ಇದೆ. ಅದನ್ನು ಸುಳ್ಳು ಮಾಡಿದರೆ ಅಥವಾ ನನ್ನ ಮಾತು ಸುಳ್ಳಾಗಿದ್ದಲ್ಲಿ ತುಂಬ ಸಂತೋಷ ಪಡೋದು ನಾನೇ. ಈ ಒಂದು ವಿಷಯಕ್ಕೆ ಮಾತ್ರ ನಾನು ತುಂಬ ಸಂತೋಷ ಪಡ್ತೀನಿ. ಕನ್ನಡಕ್ಕೆ ಓದುಗರು ಇಲ್ಲವೇನೋ, ಮುಂದಿನ ಯುವ ಪೀಳಿಗೆಯವರು ಇಲ್ಲವೇನೋ ಅಂತ ಚಿಂತೆ ಆಗ್ತಾ ಇರ್ತದೆ. ಹಾಗಾಗಿ ಅಂಥವ್ರಿಗೋಸ್ಕರ ಮಾಡಿರೋದು. ಕನ್ನಡದವ್ರಿಗೆ ಅಂದರೆ ಇಲ್ಲೇ ಇದೆ, ಮೂಲವೇ ಇದೆ, ಮೂಲವನ್ನೇ ಓದಿ ಅಂತ ನಾನು ಹೇಳ್ತೀನಿ. ಮೂಲವನ್ನು ಓದಿದ್ರೆ ನಿಮಗೆ ಏಕಕಾಲದಲ್ಲಿ ನಮ್ಮ ಭಾಷೆಯ ಸೊಗಸೆಂಥದ್ದು, ಆ ನೆಲದಲ್ಲಿ ಹುಟ್ಟಿದಂಥ ಮಹನೀಯರು ಯಾರು ಅಂತ ಗೊತ್ತಾಗುತ್ತದೆ. ಅದಾಗದೇ ಇದ್ದವರಿಗೆ ಏನೂ ತಿಳ್ಕೊಳ್ಳದೇ ಇರೋದಕ್ಕಿಂತ ಇಂಗ್ಲೀಷ್ನಲ್ಲಿ ತಿಳ್ಕೊಳ್ಳೋಂಥದ್ದು ಒಳ್ಳೆಯದು. ತುಪ್ಪ ತಿಂದು ಗೊತ್ತಿಲ್ಲದೆ ಇದ್ದವನಿಗೆ ಡಾಲ್ಡಾ ಆದರೂ ತಿನ್ನಲಿ, ಪಾಮೆಣ್ಣೆ ಆದರೂ ತಿನ್ನಲಿ ಅಂತ ನಮ್ಮ ಅಪೇಕ್ಷೆ. ಆದರೆ ಪುಣ್ಯವಶಾತ್ ಈ ಪುಸ್ತಕದ ಭಾಷೆ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ನಮ್ಮ ಹರಿ, ವೇದವ್ಯಾಸ ಮತ್ತು ಇನ್ನು ಗೆಳೆಯರು ರಾಘವೇಂದ್ರ ಮೊದಲಾದವರೆಲ್ಲ ತುಂಬ ಒಳ್ಳೆಯ ಭಾಷೆಯನ್ನು ಬಳಸಿದ್ದಾರೆ. ಈ ನೆಲಕ್ಕೆ ಅನುಗುಣವಾದ ಭಾಷೆಯನ್ನು ಬಳಸಿದ್ದಾರೆ. ಮತ್ತು ಎಷ್ಟೋ ಬಾರಿ ನಮ್ಮ ಅಪ್ಪಟ ದೇಶೀಯ ಶಬ್ದಗಳನ್ನು ಕೆಟ್ಟ ಇಂಗ್ಲೀಷಿಗೆ ಅನುವಾದ ಮಾಡುವ ಮೂಲಕ ಅನರ್ಥವೇ ಆಗಿಬಿಡುತ್ತೆ. ಅದನ್ನು ಆಗದಂತೆ ತಡೆದಿದ್ದಾರೆ. ಈ ಮೂಲಕ ಇಂಗ್ಲೀಷ್ ಭಾಷೆಗೆ ನಮ್ಮ ಶಬ್ದಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಒಂದು 20-30 ವರ್ಷಕ್ಕಾದರೂ ಈ ಶಬ್ದಗಳಲ್ಲಿ ಎಷ್ಟೋ ಆಕ್ಸ್ಫರ್ಡ್ ಡಿಕ್ಷನರಿಗೋ, ಕೇಂಬ್ರಿಡ್ಜ್ ಡಿಕ್ಷನರಿಗೋ, ವೆಬ್ಸ್ಟರ್ಗೋ ಸೇರುತ್ತವೆ ಅಂತ ನನಗೆ ಅನಿಸುತ್ತೆ. ಆ ರೀತಿಯಾದ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ವಿಶೇಷತಃ ಅನುವಾದಕರಿಗೆ ನನ್ನ ಅಭಿನಂದನೆಗಳು ಸಲ್ಲುತ್ತವೆ. ನಮಸ್ಕಾರ. ಈಗಾಗಲೇ ನನ್ನ ಕೃತಿಯನ್ನು ಕೂಡ ಪರಿಚಯಿಸಿದವರು ಡಾಕ್ಟರ್ ಆರ್ ಗಣೇಶ್ ಅವರು. ಅಂಥ ನನ್ನ 4 ನಾಟಕಗಳನ್ನು ಪ್ರಕಟಿಸಿದಂತಹ ರಾಷ್ಟ್ರೋತ್ಥಾನಕ್ಕೆ ಮೊಟ್ಟ ಮೊದಲಾಗಿ ನಾನು ಕೃತಜ್ಞ. ಅದನ್ನು ಸಾಧ್ಯವಾಗಿಸಿದವರು ಮಿತ್ರರಾದ ವಿಘ್ನೇಶ್ವರ ಭಟ್ರು, ಅಂತೆಯೇ ನಾರಾಯಣರು, ದಿನೇಶ್ ಹೆಗಡೆಯವರು, ಬಹಳ ಮೂಲತವಾಗಿ SR ರಾಮಸ್ವಾಮಿಯವರ ಆಶೀರ್ವಾದದಿಂದ ಅದು ಸಾಧ್ಯವಾಗಿದೆ. ಅದಕ್ಕೆ ನಾನು ಕೃತಜ್ಞ. ನನ್ನ ನಾಟಕವನ್ನು ನಾನು ಬರೆದಿದ್ದು ಯಾವಾಗಲೂ ಯಾರು ಕೇಳ್ತಾರೆ ಅವ್ರಿಗೆ ಬರ್ಕೊಟ್ಟಿದ್ದೇನೆ. ಅವರು ಬರೀಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕಂಡೀಷನ್ ಹಾಕ್ತಾಯಿದ್ರು. ನಮ್ಮಲ್ಲಿ ಸ್ತ್ರೀ ಪಾತ್ರ ಇಲ್ಲದೇ ಇದ್ದ ನಾಟಕ ಬರ್ಕೊಟ್ರೆ ಒಳ್ಳೆಯದು ಅಂತ ಹೇಳೋರಿದ್ರು. ಅದು ಹೇಗೆ ಬದುಕಾಗ್ತದೆ ಅಂತ ನಂದು. ಮಕ್ಕಳಿರಬಾರ್ದು, ಹೆಣ್ಣುಮಕ್ಕಳು ಇರಬಾರ್ದು ಅಂಥ ನಾಟಕ ಬರ್ಕೊಡ್ತೀರಾ? ಯಕ್ಷಗಾನದಲ್ಲಿ ಅಂಥದ್ದೊಂದು ಸಾಧ್ಯತೆ ಇದೆ. ಕರ್ಣಪರ್ವ, ಗದಾಪರ್ವ ಇಂಥದ್ದೆಲ್ಲ ಮಾಡಿದಾಗ ಸ್ತ್ರೀ ಪಾತ್ರಗಳೇ ಬೇಡ, ಹಾಗೆ ಆಡ್ಬಿಡ್ತಾರೆ. ಆ ರೀತಿ ಆಲೋಚನೆಯಲ್ಲಿ ಹಾಗೆ ಯಾರ್ಯಾರು ಕೇಳಿದ್ರು ಅವಾಗ ಬರದೆ. ಆಕಾಶವಾಣಿಯಲ್ಲಿದ್ದಾಗ ನಾಳೆಗೇನು ಬೇಕು, ನಾಡ್ದಿಗೇನು ಬೇಕು ಅಂತ ತಕ್ಷಣ ಕೇಳ್ತಾ ಇದ್ರು. ಯಾರಿಗೂ ಹೇಳ್ತಾ ಇದ್ರು, ಅವರು ಬರ್ಕೊಟ್ಟಿರಲಿಲ್ಲ ಅಂದರೆ ಹೆಗಡೆ ನಾಳೆ ಇಂಥದ್ದೊಂದು ಬೇಕು ಬರ್ಕೊಟ್ಬಿಡು ಅಂತ. ಹಾಗೆ ಬರ್ಕೊಟ್ಟಾಗ ಸಂಯುಕ್ತ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಒಬ್ಬರು ಬರೆದಿದ್ರು, ಗದಗನವರು, ಆಕಾಶವಾಣಿಯ ಮುದಾಮ್ ಕವಿ ಅಂತ. ಹಾಗೆ ಆ ಥರದ್ದಿದೆ. ಗಣೇಶ್ ಅವರು ಪೂರ್ವರಂಗ ಅಂತ ಅದಕ್ಕೆ ಮುನ್ನುಡಿಯನ್ನು ಬರೆದು ಉಪಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞ. ಇನ್ನು ನನ್ನ ಕೃಷ್ಣ ಅನ್ನುವ ಎಂ ಶ್ರೀನಿವಾಸನ್ ಅವರ ಕೃತಿಗೆ ಮುನ್ನುಡಿಯನ್ನು ಬರ್ಕೊಡಿ ಅಂತ ವಿಘ್ನೇಶ್ವರವರು ಕೇಳಿದ್ರು, ಬರೆದೆ. ಅದರಲ್ಲಿ ಈ ರೀತಿ ಏನು ಅಂದರೆ, ಒಂದು ಸನಾತನದ ದೃಷ್ಟಿಯನ್ನು ಬಿಡದೇನೆ ಬಳಿತಾಗಿ ಕೃಷ್ಣನನ್ನು ಹತ್ತಿರವಾಗಿಸೋದು ಹೇಗೆ ಅನ್ನೋ ಪ್ರಯತ್ನ ಮಾಡಿದವರು ಅನೇಕರು. ಅವನು ಅಘಟಿತ ಘಟನಾಪಟುವಲ್ಲ,
ಪವಾಡವಲ್ಲ, ಬಹಳ ಸಾಧಕ ಅನ್ನುವ ರೀತಿಯಲ್ಲಿ ಚಿತ್ರಿಸುವ ಪ್ರಯತ್ನವನ್ನು ಕೆ ಮುನ್ಷಿಯವರಿಂದ ಪ್ರಾರಂಭ ಮಾಡಿ ಅನೇಕರು ಮಾಡಿದ್ದಾರೆ. ಅದರಲ್ಲಿ ಇವ್ರದ್ದೊಂದು ವಿಶಿಷ್ಟವಾದಂತಹ ಪ್ರಯತ್ನ. ಈಗ ಕೃಷ್ಣ ಕಪ್ಪು ಅಂತ, ಆದರೆ ಭಾರತದ ಕುರಿತಾದ ಬೆಳಕನ್ನೆಲ್ಲ ಆ ಕಪ್ಪು ಕೃಷ್ಣನ ಮೂಲಕವೇ ನಾವು ಪಡೀಬೇಕಲ್ಲ ಅನ್ನೋದು ನನಗೆ ಯಾವಾಗಲೂ ಬಹಳ ಪ್ರೀತಿಯಾದಂಥ ಒಂದು ರೂಪಕ. ನಾನು ಆಕಾಶವಾಣಿಯಲ್ಲಿ ಬೇರೆ ಬೇರೆಯವರನ್ನೆಲ್ಲ ಸಂದರ್ಶನ ಮಾಡಿದ್ದೇನೆ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಮಾತು ಬಂದಿದೆ, ಲಾಭದಾಯಕ ಕೃಷಿ ಅಂತ. ಕೃಷಿ ಯಾವಾಗಲೂ ಜೀವದಾಯಕ ಇರಬೇಕು. ಅದು ಲಾಭದಾಯಕ ಯಾವಾಗಾಯಿತು ಅಂತಂದರೆ, ಯಾವುದು ಆಹಾರ ಧಾನ್ಯವಲ್ಲವೋ ಅದನ್ನು ಬೆಳೀತಾರಲ್ಲ, ಕಬ್ಬು ಬೆಳೀತಾರೆ, ಅದೆಲ್ಲ ಲಾಭದಾಯಕ ಕೃಷಿ. ನಾವೊಬ್ಬ ಕಬ್ಬು ಬೆಳೆದವರನ್ನು ಸಂದರ್ಶನ ಮಾಡ್ತಾ ಇದ್ದೆ. ಸರಿ, ನೀವು ಎಷ್ಟು ಎಕರೆ ಇದೆ? ಅಷ್ಟು ಎಕರೆಗೆ ಕಬ್ಬು ಹಾಕಿದ್ದೇನೆ, ಬೇರೆ ಇದೆಲ್ಲ ಮಾಡಿದರು. ನೀವು ಮನೆಯಲ್ಲಿ ಊಟ ಏನೇನು ಮಾಡ್ತೀರಿ ಅಂತ ಕೇಳಿದೆ. ರೊಟ್ಟಿ ತಿಂತೀವ್ರಿ. ಮತ್ತು ನಿಮ್ಮ ಮನೆಗೆ ಬೇಕಾದ ಜೋಳ ನೀವೇ ಬೆಳ್ಕೊಳ್ತೀರಾ? ಅದಿಲ್ಲ ರೀ, ಮಾರ್ಕೆಟ್ನಲ್ಲಿ ತೊಗೊಂಡ್ಬಿಡ್ತೀವಿ, ಯಾಕಂದರೆ ಜೋಳ ಬೆಳಿಲಿಕ್ಕೆ ಹೋದ್ರೆ ನಮಗೆ ನುಕ್ಸಾನ ಆಗ್ತದೆ ಅಂತ. ಅಂದರೆ ನೀವು ಊಟ ಮಾಡೋದಕ್ಕೆ ಮತ್ತೊಬ್ಬರು ನುಕ್ಸಾನ ಮಾಡ್ಕೋಬೇಕು. ನೀವು ಲಾಭದಾಯಕ ಕೃಷಿ ಮಾಡೋರು. ಸಾಹಿತ್ಯದಲ್ಲಿಯೂ ಇದೇ ನಡೆದಿದೆ. ಅಂದರೆ ನಮ್ಮ ದೇಶದ ಮೌಲ್ಯಗಳನ್ನು ನಾವು ಪರಂಪರೆಯಿಂದ ಬೆಳೆಸ್ಕೊಂಡು ಬರುವಂಥ ಒಂದು ಸುಸ್ಥಿರವಾದ ಜೀವನ ಶೈಲಿಯನ್ನು ಒಪ್ಪುವ ಸಾಹಿತ್ಯವನ್ನು ಬರೆದ್ರೆ ಅದು ಜೀವದಾಯಕ, ಅದು ಅಲ್ಲದ್ದನ್ನು ಬೆಳೆದರೆ ಲಾಭದಾಯಕ. ಈ ಕೃಷಿಯನ್ನು ಮಾಡಿದ್ರಲ್ಲ, ಆದರೆ ಶ್ರೀನಿವಾಸನ್ ಅವರದ್ದು ಜೀವದಾಯಕ ಕೃಷಿ, ಲಾಭದಾಯಕ ಕೃಷಿ ಅಲ್ಲ. ಅದು ಹೇಗಿದೆ ಅಂತಂದರೆ, ಈಗಲೂ ಕೂಡ ನನಗೂ ಅನೇಕರು ಹೇಳ್ತಾರೆ. ನನ್ನ ಸ್ನೇಹಿತರೊಬ್ಬರು ಬ್ಲಾಗ್ ಮಾಡಿದರು, ಅದರಲ್ಲಿ ಈ ಥರ ಏನೋ ಅವರು ಸಣ್ಣ ಸಣ್ಣ ಲೇಖನ ಬರಿತಾ ಇದ್ದರು. ಅವರಿಗೆ ಒಬ್ಬರು ಹೇಳಿದರು, ನೀವು ತೀರಾ ರೈಟಿಸ್ಟ್ ಆಗಿಬಿಟ್ಟಿದ್ದೀರಿ, ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಪ್ರಶಸ್ತಿಗಳು ಸಿಗ್ತಾ ಇದ್ವು ಅಂತ. ಅದು ಹೇಗೆ ಅಂತ ಅವನು ನನಗೆ ಕೇಳ್ದ, ಏನು ಮಾಡಬೇಕು ಅಂತ. ಅವನೇನು ಅಂಥ ದೊಡ್ಡ ಕಮಿಟ್ಮೆಂಟು ಇದು ವಿಷಯ ಎಲ್ಲ ತೀರಾ ಸರಳವಾಗಿ ಬರೆಯೋನು. ಅವಾಗ ನಾನು ಹೇಳಿದೆ, ಈಗ ದೆಹಲಿಯಲ್ಲಿ ತುಂಬ ವಾತಾವರಣ ಕೆಟ್ಟು ಹೋಗಿದೆ, ಆದ್ದರಿಂದ ಶಾಲೆಗಳನ್ನು ಬಂದ್ ಮಾಡಿದರು, ಮತ್ತೊಂದು ಮಾಡಿದರು, ಈಗೆಲ್ಲ ಇಂಗಾಲ ಡೈಆಕ್ಸೈಡು ಬಾಕಿದೆ ತುಂಬಿ ಹೋಗಿದೆ ಅಂತ. ಜನ ಈಗೀಗ ಆಮ್ಲಜನಕ ಬಿಟ್ಟು ಇಂಗಾಲ ಡೈಆಕ್ಸೈಡನ್ನೇ ಉಸಿರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಇಲ್ಲಲ್ಲ, ಎಷ್ಟು ಕಡಿಮೆ ಆದರೂ ಆಮ್ಲಜನಕದಿಂದಲೇ ಬದುಕಬೇಕು. ಹಾಗೆ ನಮ್ಮ ದೇಶವೂ ಕೂಡ ಕಡಿಮೆ ಇರಲಿ ಎಷ್ಟೇ ಇರಲಿ, ನಾವು ಸುಸ್ಥಿರವಾದ ನಮ್ಮ ಜೀವನ ಮೌಲ್ಯಗಳನ್ನು ನಂಬಿಯೇ ಬದುಕಬೇಕು ವಿನಃ ಬೇರೆದು ಬಹಳ ಬಂದಿದೆ ಅಂತ ಅದರ ಆಧಾರದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ರಾಮಾಯಣ ಮಹಾಭಾರತಗಳು ಬಹಳ ಇಷ್ಟ ಆಗುತ್ತವೆ, ಅದನ್ನು ಬಿಟ್ಟು ಬೇರೆ ಹೇಳಲಿಕ್ಕಾಗೋದಿಲ್ಲ. ಈಗ ನಮಗೆ ಬೈಯೋದಿದ್ರೂ ಕೂಡ ಕರ್ಣ, ಏಕಲವ್ಯ ಇಂಥ ಯಾವುದೋ ಒಂದೆರಡು ತಗೊಂಡು ನಮ್ಮನ್ನು ಬೈಬೇಕು, ನೀವು ಅನ್ಯಾಯ ಮಾಡಿದ್ರಿ ಅಂತ ಹೇಳಬೇಕು, ಬಿಟ್ಟರೆ ಬೇರೆ ಯಾವುದು ಹೇಳಿದರೂ ಇಡೀ ದೇಶಕ್ಕೆ ಅಪ್ಲೈ ಆಗೋದಿಲ್ಲ. ಅದು ಸಮಸ್ಯೆ. ನನ್ನ ಕೃಷ್ಣವನ್ನು ಬರೆದಾಗ ಅಂಥದ್ದನ್ನು ಭಾಳ ಚೆನ್ನಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಲೀಲೆಯನ್ನು ಹೇಳುವಾಗ ಎಷ್ಟು ಚಂದ ಹೇಳ್ತಾರೆ ಅಂತಂದರೆ, ಕಾಳಿಂಗ ಮರ್ದನ ಅಂತ ಅವನನ್ನು ಕರಿತೀವಿ. ಕಾಳಿಂಗನನ್ನು ಹೇಗೆ ಮೆಟ್ಟಿದ, ಆ ಕಾಳಿಂಗ ಹೆಡೆ ಮೆಟ್ಟಿದಾಗ ತನ್ನ ಇಡೀ ಬಾಲದಿಂದ ಮೈಯಿಂದ ಕೃಷ್ಣನ ಮೈಯನ್ನು ಸುತ್ತಾಕೊಂಡ್ಬಿಟ್ಟಿತ್ತು. ಅದರ ಬಾಲವನ್ನು ಹೀಗೆ ಹಿಡ್ಕೊಂಡಿದ್ದ, ತಲೆ ಮೇಲೆ ಅವನು ನಿಂತ್ಕೊಂಡಿದ್ದ ಅಂತ. ಇದನ್ನು ಸುದ್ದಿ ಕೇಳಿ ಓಡಿ ಬರ್ತಾರೆ, ಯಶೋದೆ ಬರ್ತಾಳೆ, ಗಾಬರಿ ಬೀಳ್ತಾಳೆ. ಮತ್ತು ತನ್ನ ಶಕ್ತಿ ಕುಂದಿದಾಗ ಸಹಜವಾಗಿ ಅದು ಕೈಯಿಂದ ಅವರ ಬಾಲವು ಜಾರಿ ಕೆಳಗೆ ಬೀಳ್ತದೆ. ಯಶೋದೆ ಬಂದು ಅಪ್ಪ ಹಾಕ್ಕೊಳ್ತಾಳೆ, ಇಷ್ಟೊತ್ತು ಹಾವು ಅಪ್ಪ ಹಾಕ್ಕೊಂಡಿತ್ತು, ಈಗ ನೀನು ಅಪ್ಕೊಂಡಿದೀಯಾ ಅಂತ ಹೇಳ್ತಾನೆ. ಲೀಲೆಯನ್ನು ಹೇಳೋದು ಹೀಗೆ ಅಲ್ವಾ? ಇಷ್ಟು ಸಹಜವಾಗಿ ಇದನ್ನು ಹೇಳ್ಕೊಂಡು ಬರ್ತಾರೆ. ಮತ್ತು ಸಣ್ಣ ಸಣ್ಣ ವಾಕ್ಯಗಳು, ಸಂಭಾಷಣೆ, ಕೃತಿಯ ಸೊಗಸು ಹೆಚ್ಚಿದೆ. ನಮಗೆ ಈಗ ಕಣ್ಣಲ್ಲಿ ಓದೋದು ರೂಢಿಯಾಗಿಬಿಟ್ಟಿದೆ. ಆದರೆ ಭಾಷೆ ಬೆಳೀಬೇಕು ಅಂತಂದರೆ, ಭಾಷೆಯ ಸೊಗಸು ನಮಗೆ ಗೊತ್ತಾಗಬೇಕು ಅಂತಂದರೆ ದೊಡ್ಡದಾಗಿ ಓದಬೇಕು. ಇವ್ರ ಕೃತಿಯನ್ನು ದೊಡ್ಡದಾಗಿ ಓದಿದರೆ ತಾಯಂದಿರು ಮಕ್ಕಳಿಗೆ ಬಹಳ ಹಿತವಾಗುತ್ತದೆ. ಆ ಥರ ಶೈಲಿ ಇದೆ ಆ ಭಾಷೆ, ಸಣ್ಣ ಸಣ್ಣ ವಾಕ್ಯಗಳು. ಹಾಗಾಗಿ ಅದು ತಾಯಂದಿರಿಗೆ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಕತೆ ಹೇಳಬೇಕು ಅಂತಂದರೆ ದೊಡ್ಡದಾಗಿ ಓದಿದರೆ ಸಾಕು, ಅಷ್ಟು ಚೆನ್ನಾಗಿ ಅದು ಬಂದಿದೆ.
ಮತ್ತು ಅವರು ಕೊಡುವ ಟೈಟಲ್ಗಳಿದೆಯಲ್ಲ ಪ್ರತಿ ಇದಕ್ಕೆ, ಅದು ಅಷ್ಟು ಸುಂದರವಾಗಿ ಇದೆ. ಒಂದೊಂದಕ್ಕೂ ಆ ರೀತಿಯ ಪ್ರತಿ ಅಧ್ಯಾಯಕ್ಕೆ ಅಷ್ಟು ಸುಂದರವಾದಂತಹ ಟೈಟಲ್ಗಳನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ಅಲ್ಲೊಂದು ಸರ್ವಶಕ್ತರಾದ ದೇವತೆಗಳು ರಾಕ್ಷಸರನ್ನು ಎದುರಿಸಲು ಭೂಲೋಕದವರ ಸಹಾಯವನ್ನು ನಿರೀಕ್ಷಿಸುವುದು ಯಾಕೆ ಅಂತ ಸತ್ಯಭಾಮೆ ಕೃಷ್ಣನಿಗೆ ಕೇಳ್ತಾಳೆ. ಕೃಷ್ಣ ಕೊಡೋ ಉತ್ತರ ಹೀಗಿದೆ: ದೇವತೆಗಳು ಬಲು ಸಭ್ಯ ಜನರು, ನಾಜೂಕಿನ ನಡೆನುಡಿ ಅವರ ರಕ್ತದಲ್ಲಿ ಬೆರೆತು ಹೋಗಿದೆ. ಒಂದು ಮಿತಿಯನ್ನು ಮೀರಿದ ಕ್ರೌರ್ಯ, ಅಮಾನವೀಯ ರೀತಿಯ ದಾಳಿ, ಪ್ರಾಣಿ ಮಟ್ಟದ ಹಲ್ಲೆ ಇವುಗಳೆದುರು ಅವರು ಸೋತು ಹೋಗುವುದಿಲ್ಲ, ಬದಲಾಗಿ ದಿಗ್ಮೂಢತೆಯಿಂದ ನಿಷ್ಕ್ರಿಯರಾಗಿ ಬಿಡುತ್ತಾರೆ. ಆಗ ಎದುರಾಳಿಗೆ ಇವರನ್ನು ಬಡಿದು ಹಾಕುವುದು ಸುಲಭವಾಗುತ್ತದೆ. ಒಂದು ಯುದ್ಧ ಎಂದರೆ ಅದರಲ್ಲಿ ಒಂದು ನೀತಿ, ನಿಯಮ, ಧರ್ಮ, ವಿಧಾನ, ಶಿಸ್ತು ಇರಬೇಕೆಂಬುದು ಇವರ ನಿರೀಕ್ಷೆ. ಅದಾವುದೂ ಇಲ್ಲದ ರಕ್ತಪಾತದ ಹೋಳಿಯಲ್ಲಿ ಅವರ ಮನಸ್ಸು ಒಡಂಬಡುವುದಿಲ್ಲ, ಹಿಂಜರಿಯುತ್ತದೆ. ಅಧೀರವಾಗಿ ಅಲ್ಲ, ಆಳವಾದ ಅಸಮ್ಮತಿಯಿಂದ. ಅಧರ್ಮವನ್ನು ಅಧರ್ಮದಿಂದಲೇ ಬಗ್ಗು ಬಡಿಯಬೇಕು ಎನ್ನುವ ಕಾಲೋಚಿತ ನೀತಿಯನ್ನು ಅವರು ಅಳವಡಿಸಿಕೊಂಡಿಲ್ಲ. ನಮ್ಮ ಅನೇಕ ದೇವರು ನೋಡಿದರೆ ಹಾಗೆ ಅನ್ನಿಸ್ತದಲ್ವಾ? ನಮ್ಮ ವರ್ತಮಾನದಲ್ಲಿಯೂ ಕೂಡ ಸಜ್ಜನರ ಕುರಿತು ಹೀಗೆ ಅನ್ನಿಸ್ತದೆ ನಮಗೆ. ಅಂಥದ್ದು ಬಂದಿದೆ. ಅಷ್ಟಮಗರ್ಭ ಹೆಣ್ಣಾಯಿತಲ್ಲ ಅಂತ ಮೊದಲನೇ ಅಧ್ಯಾಯದ ಟೈಟಲ್. ಗಾಳಿಯದೋ ಬೀಸಿತು, ದಿಕ್ಕುಗೆಡಿಸಿತು, ಊರು ಬಿಡಿಸಿದ, ಮಬ್ಬು ಹಿಡಿಸಿದ, ಹಳದಿ ಕೊಕ್ಕಿಗೆ ಕೆಂಪನೆ ಬಣ್ಣ, ನಿನಗದೋ ಅವಲೀಲೆ, ನಮಗೆ ಪ್ರಾಣ ಸಂಕಟ. ಬದಲಾಯಿತವನ ಸಕಲ ಪರಪಂಚ, ಕರೆದನವನು ಹೊರಟರಿವರು. ಹೀಗೆ 22 ಅಧ್ಯಾಯಗಳಲ್ಲಿ ಅದನ್ನು ತಂದುಕೊಡ್ತಾರೆ. ಇಡೀ ಒಂದು ಮಥುರೆ, ಬೃಂದಾವನ ಎಲ್ಲವೂ ಕೂಡ ನಮ್ಮ ಎದುರು ಬಂದು ನಿಲ್ಲುತ್ತದೆ. ಆ ಥರ ಚಿತ್ರವತ್ತಾಗಿ ಅವರು ಬರೆದಿದ್ದಾರೆ. ಹಾಗಾಗಿ ಅಂಥ ಬರವಣಿಗೆಗಾಗಿ ಅವರಿಗೆ ಅಭಿನಂದನೆ. ಅದನ್ನು ಪ್ರಕಟಿಸಿದಂತಹ ರಾಷ್ಟ್ರೋತ್ಥಾನಕ್ಕೆ ಮತ್ತೊಮ್ಮೆ ಅಭಿನಂದನೆ. ಕನ್ನಡವನ್ನು ಶ್ರೀಮಂತಗೊಳಿಸುವಂತಹ ಕೆಲಸ ಆಗ್ತಾ ಇರಲಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ದಿವಾಕರ್ ಹೆಗಡೆ ಅವರು ನನ್ನ ಪುಸ್ತಕದ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ನನ್ನ ಕೃಷ್ಣ ಅಂತಂದರೆ ಅಲ್ಲಿರೋದು ನನ್ನದೇ ಆದ ಒಂದು ಪರಿಕಲ್ಪನೆಯ ಕೃಷ್ಣ. ಆ ಕೃಷ್ಣ ಅನೇಕರಿಗೆ ಒಪ್ಪಿಗೆ ಆಗ್ತಾನೆ ಅಂತ ನನ್ನ ಭಾವನೆ ಇದೆ. ಆಗದೇನೂ ಇರಬಹುದು. ಅದನ್ನು ಅವರವರು ಪುಸ್ತಕವನ್ನು ಓದಿ ತೀರ್ಮಾನ ಮಾಡಬೇಕಾದಂಥ ವಿಚಾರ. ಕೃಷ್ಣನನ್ನು ನಮ್ಮ ಭಾರತೀಯ ಕಲ್ಪನೆಯಲ್ಲಿ ಅನೇಕ ಸಾವಿರಾರು ಲಕ್ಷಾಂತರ ರೀತಿಯಲ್ಲಿ ಕಲ್ಪಿಸ್ಕೊಂಡಿರೋವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನಂದೊಂದು ಕಲ್ಪನೆ. ಅವ್ರು ಹೇಳ್ದಂಗೆ ಮುನ್ಷಿಯವರು ಬರೆದಿದ್ದಾರೆ, ಭೈರಪ್ಪನವರು ಕೂಡ ಬರೆದಿದ್ದಾರೆ. ನಮ್ಮ ಶತಾವಧಾನಿ ಗಣೇಶ್ ಅವರ ಬಾಯಲ್ಲಿ ಅದನ್ನ 10 ಸಾರಿ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳಿದ್ದಿದೆ. ಇದೆಲ್ಲದರ ಮಧ್ಯೆ ನಂದೊಂದು ಕೃಷ್ಣ. ನೀವು ಇದು ಹೆಂಗಿದೆ, ಯಾವ ರೀತಿಯ ಬೇರೆದಕ್ಕಿಂತ ಭಿನ್ನವಾಗಿದೆ ಅಂತಂದರೆ ನಾನೇನು ಅದನ್ನು ಭಿನ್ನವಾಗಿರೋದರ ಬಗ್ಗೆ ನಾನೇನು ಹೇಳೋದಿಲ್ಲ. ಯಾಕೆ ಅಂತಂದರೆ ನಾನು ಈ ಪುಸ್ತಕವನ್ನು ಬರೆಯುವಾಗ ಭಾಗವತ, ಮಹಾಭಾರತ, ಹರಿವಂಶ, ವಿಷ್ಣು ಪುರಾಣ ಇದಿಷ್ಟನ್ನು ರೆಫರ್ ಮಾಡಿ ಅದರಲ್ಲಿ ಕಂಡಂಥ ಅಂಶಗಳನ್ನು ಮುಖ್ಯವಾಗಿ ತಗೊಂಡು ಅದಕ್ಕೆ ನಂದೊಂದಷ್ಟು ಕಲ್ಪನೆಯನ್ನು ಅದಕ್ಕೆ ಪೂರಕವಾಗೋ ರೀತಿಯಲ್ಲೇ ಜೋಡಿಸಿ ಬರೆದಿರೋವಂಥದ್ದು. ಇದು ಬರೆಯೋದಕ್ಕೆ ಏನೋ ಒಂದು ಪ್ರೇರಣೆ ಬೇಕು ಅಂತ ಅನಿಸೋದು ಕೆಲವರಿಗೆ ಏನಿರ್ಬೋದು ಪ್ರೇರಣೆ. ಯಾಕಂದರೆ ಬೇಕಾದಷ್ಟು ಕೃಷ್ಣನ ಬಗ್ಗೆ ಪುಸ್ತಕಗಳು, ಲೇಖನಗಳು ಬಂದ್ಬಿಟ್ಟಿದ್ದಾವೆ. ಅದರ ಹೊರತಾಗಿ ಏನು ಈ ಪುಸ್ತಕದ ವಿಶೇಷತೆ ಅಥವಾ ಇದನ್ನು ಬರೆಯೋಂಥ ಉತ್ಸಾಹ ಯಾಕೆ ಬಂತು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೂ ಒಂದು ತೀರ್ಮಾನವನ್ನು ನಾನು ಹೇಳ್ತೀನಿ. ಏನಂತಂದರೆ ನಾನು ಸಣ್ಣ ವಯಸ್ಸಿಂದ ಕೃಷ್ಣನನ್ನು ಮಾಯಾವಿ, ಒಂಥರ
ಮ್ಯಾಜಿಕ್ ಮಾಡಿದಂಥವನು ಅಥವಾ ಮಾಯಗಾರ ಏನೋ ಅವನ ಅತೀಂದ್ರಿಯ ಶಕ್ತಿಗಳ ಒಂದು ಮೊತ್ತ ಅನ್ನೋ ರೀತಿಯಲ್ಲಿ ನಾವೆಲ್ಲ ಕಂಡ್ಕೊಂಡ್ಬಂದಂಥವ್ರು. ಆದರೆ ಮಕ್ಕಳು ಯಾರಾದರೂ ಅದನ್ನು ಒಂದು ಕೃಷ್ಣನ ಯಾವ್ದಾರೋ ಒಂದು ಸಾಹಸವನ್ನು ಇಟ್ಕೊಂಡು ಇದು ಹೆಂಗಾಯಿತು ಅಂತ ಕೇಳಿದ್ರೆ ಅದನ್ನು ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸೋದು ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಏಜಿನ ಮಕ್ಕಳು, ಅವಾಗೇನು ಮಕ್ಕಳಾಗಿದ್ವಿ ನಾವು, ಆ ಮಕ್ಕಳಿಗೆ ಸುಲಭ ಇತ್ತು. ಆದರೆ ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ. ಅದೆಂಗಾಯಿತು, ಅದೆಂಗೆ ಹಾವನ್ನು ತುಳಿದ ಅಂದರೆ ಹಂಗಾರೆ ಹಾವು ಕಚ್ಚಲಿಲ್ವ ಅವನಿಗೆ, ಹಿಂಗೆ ಕೇಳ್ತಾರೆ. ಇದೆಲ್ಲದನ್ನು ಇಟ್ಕೊಂಡು ಒಂದಷ್ಟು ಮಟ್ಟಿಗೆ ಎಲ್ಲರೂ ಒಪ್ಪುವಂಥ ಒಂದು ಕೃಷ್ಣನ ರೂಪವನ್ನು, ಒಂದು ಮಾದರಿಯನ್ನು ಕೊಡ್ಬೋದಾ ಅನ್ನುವಂಥ ಒಂದು ಪ್ರಯತ್ನವನ್ನು ನಾನು ನನ್ನ ಕೃಷ್ಣ ಪುಸ್ತಕದಲ್ಲಿ ಮಾಡಿದ್ದೀನಿ. ಅದರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಹೋಗ್ಬಿಟ್ರೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದೇ ಆಗಿಬಿಡುತ್ತೆ, ಬಹುಶಃ ಅದು ಸರಿಯಾಗೋದಿಲ್ಲ. ಇದು ಇದರಲ್ಲಿರೋಂಥ ಕೃಷ್ಣ ವ್ಯಾಸನಿಷ್ಠವಾದಂಥ ಕೃಷ್ಣನೇ ಅಂತ ಮಾತ್ರ ಹೇಳ್ತಾ, ದಯಮಾಡಿ ಎಲ್ಲರೂ ಓದಿ ನೀವು ಹೇಳಿ ನಿಮ್ಮ ಕೃಷ್ಣನ ಬಗ್ಗೆ ಅನ್ನೋದನ್ನು ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಮೊದಲನೇ ಬಾರಿ ರಾಮಕೃಷ್ಣ ಪರಮಹಂಸನ ಭೇಟಿಯಾದಾಗ ಅವ್ರು ಕೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ ಅಂತ. ಆವಾಗ ರಾಮಕೃಷ್ಣ ಪರಮಹಂಸರು, ಹೌದು ನೋಡಿದ್ದೀನಿ, ನಿನ್ನನ್ನು ಹೇಗೆ ನೋಡ್ತಿದ್ದೀನೋ ಅದಕ್ಕಿಂತ ಸ್ಪಷ್ಟವಾಗಿ ನೋಡಿದ್ದೀನಿ, ನಿನಗೂ ತೋರಿಸ್ತೀನಿ. ಆ ಒಂದು ಭರವಸೆ ಬಹಳ ಮುಖ್ಯವಾದದ್ದು. ಎಷ್ಟೋ ಮಹನೀಯರಿದ್ದಾರೆ, ಆದರೆ ನಮಗೆ ಗೊತ್ತಿರುವಂತಹ, ನಮಗೆ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿ ಇವರನ್ನೆಲ್ಲ ಕಂಡಿದ್ದಾರೆ ಅಂದರೆ ಅದು ಬಹಳ ಒಂದು ಶ್ರೇಷ್ಠವಾದ ವಿಷಯ. ಇಲ್ಲಿ ಎಲ್ಲ ಚಿತ್ರಣ ಆಗಿರುವಂತಹ ಮಹನೀಯರನ್ನು ನಾಡೋಜ ಶ್ರೀ ಎಸ್ ಆರ್ ರಾಮಸ್ವಾಮಿ ಅವರು ಖುದ್ದಾಗಿ ಎಷ್ಟೋ ವರ್ಷಗಳಿಂದ ಪರಿಚಯ ಇತ್ತು ಅವರಿಗೆ. ಅದರಿಂದ ಈ ಬರವಣಿಗೆಗಳಿಗೆ ಬಹಳ ಮುಖ್ಯತ್ವ ಬರುತ್ತೆ. ಇದರ ವಿಷಯವಾಗಿ ಶತಾಧಾನಿ ಗಣೇಶ್ ಅವರು ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ. ಅದರ ಇನ್ನು ಹೆಚ್ಚು ಹೇಳಕ್ಕೇನಿಲ್ಲ. ಒಂದು ಸಂತಸದ ಕರ್ತವ್ಯ, ಒಂದು ಸಂತಸದ ಕರ್ತವ್ಯ ನಂದಿದೆ. ಅದು ಯಾರೆಲ್ಲ ಈ ಕೃತಿಗೆ ಸಹಾಯ ಮಾಡಿದಾರೋ ಅವರನ್ನು ಧನ್ಯವಾದ ಹೇಳೋದು ಒಂದು ನನ್ನ ಕೆಲಸ. ಒಂದು ಅದು ಬಿಟ್ಟರೆ ಜಾಸ್ತಿ ಏನು ಹೇಳಿಲ್ಲ, ನೀವು ಓದಿ ಆಸ್ವಾದಿಸಬೇಕು. ಮೊದಲನೇದಾಗಿ ನಾವು ಈ ಥರ ಸಾಹಸ ಮಾಡ್ತೀವಿ ಅಂತ ಹೊರಟಿದ್ದಾಗ ರಾಮಸ್ವಾಮಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು, ಅದರಲ್ಲೂ ಬಹಳ ಒಬ್ಜೆಕ್ಟಿವ್ ಆಗಿರ್ತಾರೆ. ಇದು ಇಂಗ್ಲೀಷ್ನಲ್ಲಿ ಯಾರು ಓದ್ತಾರೆ, ಇದರ ವಾಟ್ ಈಸ್ ದಿ ಬೌಂಡ್ರೀಸ್ ಆಫ್ ದಿ ವರ್ಕ್. ಇದು ಬರೀ ಸಿಲ್ಹವರ್ಟ್ಸ್ ಆಫ್ ಎಕ್ಸಲೆನ್ಸ್ ಮಾತ್ರ ಅಲ್ಲ, ಮುಂಚೆನೂ ನಾವು ಮಹಾಭಾರತದ ಬೆಳವಣಿಗೆ ಮಾಡಬೇಕಾದ್ರೆ, ಅವರ ಟೇಪಸ್ಟ್ರಿ ಆಫ್ ಪೆನ್ ಪೋರ್ಟ್ರೇಟ್ಸ್ ಮಾಡಬೇಕಾದ್ರೆ ಮತ್ತೆ ನೀವು ಯೋಚನೆ ಮಾಡಿ, ಇದು ಓದ್ತಾರ ಜನ, ನಾನು ಬರ್ದಿದ್ದೀನಿ ಅಂತ ಏನೋ ಇದು ಇಟ್ ಹ್ಯಾಸ್ ನೋ ಸ್ಪೆಷಲ್ ವ್ಯಾಲ್ಯೂ ಅಂತ ಬಹಳ ಒಬ್ಜೆಕ್ಟಿವ್ ಆಗಿ ನಮಗೆ ಹೇಳಿರೋ ಇದು ಮಾತು. ಸೊ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದು ಬಹಳ ದೊಡ್ಡ ವಿಷಯ. ಮತ್ತು ಈ ಟೈಟಲ್ಲು ಅವರೇ ಸಜೆಸ್ಟ್ ಮಾಡಿದ್ದು, ಸಿಲ್ಹವರ್ಟ್ಸ್ ಆಫ್ ಎಕ್ಸಲೆನ್ಸ್ ಅಂತ. ಒಮ್ಮೆ ಅವರನ್ನು ಕೇಳಿದಾಗ ಒಂದು 2-3 ಆಪ್ಷನ್ಸ್ ಕೊಟ್ಟರು, ಎಲ್ಲ ಚೆನ್ನಾಗಿತ್ತು, ಅದರಲ್ಲಿ ಏನೋ ಒಂದು ಆಯ್ಕೆ ಮಾಡ್ಕೋಬೇಕಾಯಿತು. ಸೊ ಹಾಗಾಗಿ ಸಿಲ್ಹವರ್ಟ್ಸ್ ಆಫ್ ಎಕ್ಸಲೆನ್ಸ್ ಅಂತ ತಗೊಂಡ್ವಿ. ಮತ್ತು ಹಿಂದ್ಗಡೆ, ಪುಸ್ತಕದ ಹಿಂದ್ಗಡೆ ಯೂಶ್ವಲಿ ಒಂದು ಬ್ಲರ್ಬ್ ಥರ ಇರುತ್ತೆ. ಅದು ಏನಾದರೂ ಒಂದು ಬರೆದು ಕೊಡಿ ಅಂದರೆ ತಕ್ಷಣ ಠಂಗ್ ಅಂತ ಬರೆದು ಅದನ್ನು ನಮಗೆ ಇಮೇಲ್ ಮಾಡಿದ್ರು. ಸೊ ಅದು ಬಹಳ ಒಂದು ನಾಟ್ ಈವನ್ 50 ವರ್ಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈ ಒಂದು ಪುಸ್ತಕದಲ್ಲಿ ಬರುವಂತಹ ಎಷ್ಟೋ ಚಿತ್ರಗಳು ಅವರ ಬಹಳ ಮಿತ್ರರಾದ KG ಸೋಮಶೇಖರ್ ಅವರದು, ಮತ್ತು ಇನ್ನೂ ಕೆಲವು ಚಿತ್ರದು ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಅವರ ಚಿತ್ರಗಳು, ಅದನ್ನು ಬಳಸಿದ್ದೀನಿ. ಇದು ಒಂಥರ ಟೀಮ್ ಎಫರ್ಟ್. ಇದು ಐ ಆಮ್ ಜಸ್ಟ್ ಪ್ರೆಸೆಂಟಿಂಗ್ ಆನ್ ಬಿಹಾಫ್ ಆಫ್ ಎವ್ರಿಬಡಿ ಇನ್ ದ ಟೀಮ್, ಆನ್ ಬಿಹಾಫ್ ಆಫ್ ಡಾಕ್ಟರ್ ಪ್ರೊಫೆಸರ್ ವೇದವ್ಯಾಸ್ ಆ್ಯಂಡ್ ಮೈಸೆಲ್ಫ್. ಇಲ್ಲಿ ರಶ್ಮಿ ವಿನಯ್ ಇದ್ದಾರೆ, ರಶ್ಮಿ ಕಾಂಚಿ ಇದ್ದಾರೆ, ಡಾಕ್ಟರ್ GS ರಾಘವೇಂದ್ರ, ಮತ್ತು ಡಾಕ್ಟರ್ ವಿಶ್ವಾಸ್ ರಾವ್ ನಮ್ಮ ಸ್ನೇಹಿತರು ಅಮೆರಿಕದಲ್ಲಿದ್ದಾರೆ, ಪ್ರತಾಪ್ ಸಿಂಹ ಮತ್ತು ಮಂಜುನಾಥ್ ಹೆಗ್ಡೆ. ಸೊ ಎಲ್ಲ ಇಷ್ಟೊಂದು ಜನ ಸೇರಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾರೂ ಏನೋ ಇದು ಒಂದು ಕೆಲಸ, ಟ್ರಾನ್ಸ್ಲೇಷನ್ ಅಸೈನ್ಮೆಂಟ್ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಮಾಡಬೇಕು ಅಂತ ಮಾಡಿದವರಲ್ಲ. ಬಹಳ ಆಸ್ಥೆಯಿಂದ ರಾಮಸ್ವಾಮಿಯವ್ರ ಬಗ್ಗೆ ಇರೋ ಗೌರವ ಅದನ್ನು ಎಲ್ಲ ಒಂದೊಂದು ಪುಟದಲ್ಲೂ ನಮಗೆ ಕಾಣಿಸುತ್ತೆ. ಸೊ ದೇ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ ಟು ಬ್ರಿಂಗ್ ಔಟ್ ದಿಸ್ ವರ್ಕ್.
ಮತ್ತು ವೇದವ್ಯಾಸ ಅವರಂತೂ ಬಹಳ ಶ್ರಮ ಪಟ್ಟಿದ್ದಾರೆ. ಒಂದೊಂದು ಮೂಲವನ್ನು ನೋಡಿ, ಅನುವಾದವನ್ನು ನೋಡಿ, ಸಜೆಷನ್ಸ್ ಕೊಟ್ಟು, ಮತ್ತು ಅವರಿಗೆ ಡೈರೆಕ್ಟ್ಲಿ ತಿದ್ದಕ್ಕೆ ಭಯ. ಸೊ ಅದಕ್ಕೆ ಒಂದೊಂದು ಸಜೆಷನ್ ಕೊಟ್ಟು ಕಾಮೆಂಟ್ಸ್ನಲ್ಲಿ ಎಲ್ಲ ಹಾಕ್ತಿದ್ರು. ಸೊ ನಾನು ಹೇಳ್ತಿದ್ದೆ, ಪರವಾಗಿಲ್ಲ, ನೀವು ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಚೇಂಜ್ ಇಟ್ ಅಂತ. ಬಟ್ ಒಂದೊಂದು ಕಾಮೆಂಟ್ಸ್ನಲ್ಲಿ ಹಾಕಿ ಅಷ್ಟು ಆಸ್ಥೆಯಿಂದ ಮಾಡಿದ್ದಾರೆ. ಇಟ್ ಈಸ್ ಗ್ರೇಟ್ ಪ್ಲೆಜರ್ ಟು ವರ್ಕ್ ವಿತ್ ಪ್ರೊಫೆಸರ್ ವೇದವ್ಯಾಸ್. ಮತ್ತು ಗಣೇಶ್ ಅವರಂತೂ ಎಲ್ಲ ಆಲ್ ದಿ ಆ್ಯಕ್ಟಿವಿಟೀಸ್ ಒಂಥರ ಸ್ಫೂರ್ತಿ. ಮತ್ತು ಎನಿ ಕ್ವೆಶನ್ಸ್, ಎನಿ ಕನ್ಫ್ಯೂಷನ್ಸ್, ಎನಿ ಪ್ರಾಬ್ಲಮ್ ತಕ್ಷಣ ವಾಯ್ಸ್ ಮೆಸೇಜ್ ಆಗಲಿ, ರಾತ್ರಿ ಫೋನ್ ಕಾಲ್ ಆಗಲಿ, ಏನೋ ಒಂದು ಮಾಡ್ತಾ ಇರ್ತೀನಿ. ಪಾಪ ಅವರು ಒಂದಕ್ಕೂ ಇದು ಮಾಡದೆ ಬಹಳ ಸಹಾಯ ಮಾಡ್ತಾರೆ. ಮತ್ತು ವಿಘ್ನೇಶ್ವರ್ ಭಟ್ಟು ಅವರು ಅಷ್ಟೇ, ಎಷ್ಟೋ ವಿಷಯಗಳಲ್ಲಿ ಸೈಲೆಂಟ್ ಸಪೋರ್ಟ್ ಫಾರ್ ಆಲ್ ಅವರ್ ಆ್ಯಕ್ಟಿವಿಟೀಸ್. ಮತ್ತು ರಾಷ್ಟ್ರೋತ್ಥಾನ ಸಾಹಿತ್ಯ ನಾರಾಯಣ್ಜಿ, ದಿನೇಶ್ ಹೆಗ್ಡೆಜಿ ಇವರೆಲ್ಲ ಇದನ್ನು ಭಾಳ ಆಸ್ಥೆಯಿಂದ ಇದು ಮಾಡಿದ್ದಾರೆ. ಈ ಪುಸ್ತಕನೂ ರಾಷ್ಟ್ರೋತ್ಥಾನ ಮುದ್ರಣಾಲಯದಿಂದ ಬಂದಿದೆ. ಅವರು ಬಹಳ ಚೆನ್ನಾಗಿ ಎಲ್ಲ ಪ್ರಿಂಟ್ ಮಾಡಿದ್ದಾರೆ. ಸೊ ಇಷ್ಟೊಂದು ಎಲ್ಲ ಸಹಾಯ ಸಿಕ್ಕಿರೋದ್ರಿಂದ ಈ ಪುಸ್ತಕ ಆಗಿದೆ. ಮತ್ತು ರಾಮಸ್ವಾಮಿಗಳ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಅಡಗಿದೆ. ಸೊ ಎಲ್ಲರೂ ಓದಿ. ಇದರ ಒಂಥರ ಪೂರ್ವ ಭಾಗದಾದ ಟೇಪಸ್ಟ್ರಿ ಆಫ್ ಪೆನ್ ಪೋರ್ಟ್ರೇಟ್ಸ್ ಅಂತ ಪ್ರೇಕ್ಷಾ ಪ್ರತಿಷ್ಠಾನದಿಂದ ಬಂತು. ಅದು ಇದಕ್ಕೆ ಈ ಎರಡೂ ಒಂಥರ ಕಂಪ್ಯಾನಿಯನ್ ವಾಲ್ಯೂಮ್ಸ್ ಅಂತ ಅನ್ಕೋಬೋದು. ಅದನ್ನು ಓದಿ. ಧನ್ಯವಾದಗಳು. ನಮಸ್ಕಾರ. ಕನ್ನಡ ಪುಸ್ತಕ ಹಬ್ಬದಲ್ಲಿ ಕಳೆದ ವಾರವಷ್ಟೇ ನಾವು 3 ಪುಸ್ತಕಗಳ ಲೋಕಾರ್ಪಣೆಯನ್ನು ನಡೆಸಿದ್ವಿ. ಇತಿಹಾಸಕ್ಕೆ ಸಂಬಂಧಪಟ್ಟ ಆ 3 ಪುಸ್ತಕಗಳಿಗೂ ಉತ್ತಮ ಸ್ಪಂದನೆ ದೊರೆತಿದೆ. ಅದರಲ್ಲಿ ಸೀತಾರಾಮ್ ಗೋಯಲ್ ಅವರ ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ಆ ಮೊದಲನೆಯ ಸಂಪುಟ ಅದಂತೂ ಈಗಾಗಲೇ ಮರುಮುದ್ರಣಕ್ಕೆ ಕೂಡ ಹೋಗಿದೆ.